ಅಭಿನಯ ಭಾರತಿ ಮುಖಪುಸ್ತಕದ ಎಲ್ಲ ಶ್ರೋತೃಗಳೇ ಮತ್ತು ವಾಚಕರೇ, ತಮಗೆಲ್ಲರಿಗೂ ವಿನಾಯಕ ನಾಯಕನ ಹಾರ್ದಿಕ ನಮಸ್ಕಾರಗಳು. ಅಭಿನಯ ಭಾರತಿ ತನ್ನ 40 ವರ್ಷಗಳನ್ನು ಯಶಸ್ವಿಯಾಗಿ ಮುಗಿಸಿ 41ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಅಭಿನಯ ಭಾರತೀಯ ಅಧ್ಯಕ್ಷರಾದಂಥ ಅರವಿಂದ ಕುಲಕರ್ಣಿಯವರು ಪಾದರಸದಂತೆ ಚುರುಕಾದ ವ್ಯಕ್ತಿತ್ವಕ್ಕೆ ಹೆಸರಾದವರು, ಅಷ್ಟೇ ಚುರುಕಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇರೋರು ಮತ್ತು ಒಂದು ರೀತಿಯ ಅವರ ಈ ಚಟುವಟಿಕೆಯ ಉತ್ಸಾಹ ಅದು ಸಾಂಕ್ರಾಮಿಕದಂತೆ ಎಲ್ಲರನ್ನೂ ಆವರಿಸಿಬಿಡ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, 40 ವರ್ಷಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ ಕರೋನಾದಂಥ ವಿಷಮ ಸನ್ನಿವೇಶದಲ್ಲಿಯೂ ಕೂಡ ಯಾವಾಗಲೂ ಕ್ರಿಯಾಶೀಲವಾಗಿರುವಂಥ ಅರವಿಂದ ಕುಲಕರ್ಣಿಯವರ ಮನಸ್ಸು ಏನಾದರೂ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಯೋಚನೆ ಮಾಡಿ ಇಡೀ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಹೊಸ ಉಪನ್ಯಾಸ ಸರಣಿಯನ್ನು ಯಾಕೆ ಮಾಡಬಾರ್ದು ಅಂತ ಒಂದು ವಿಚಾರವನ್ನು ನಾನು ಎದುರಿಗಿಟ್ಟರು. ಆವಾಗ ನಾನು ಅವ್ರಿಗೆ ಕೇಳಿದೆ, ಹೆಂಗಾದ್ರೆ ಏನು ಹೊಸದು ಅಂತಂದರೆ, ಈಗ ನಾವು ಸಾಕಷ್ಟು ಈ ಕೊರೋನಾದ ಅವಧಿಯಲ್ಲಿಯೂ ಕೂಡ ನಾವು ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವಲ್ಲ ಅಂತ. ಇಲ್ಲ, 40 ವರ್ಷವನ್ನು ಪೂರೈಸಿದ್ದಕ್ಕಾಗಿ ನಾವು ಒಂದು ಹೊಸ ಕಾರ್ಯಕ್ರಮ ಏನು ಅಂದರೆ, ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರದ ಈ ಉಪನ್ಯಾಸಗಳೇನಿವೆಯಲ್ಲ, ಇವುಗಳನ್ನು ನಾವು ಕನ್ನಡದ ಶ್ರೇಷ್ಠ ನಾಟಕಗಳು, ನಿರ್ದೇಶಕರು, ನಾಟಕಕಾರರು ಮತ್ತು ಅಭಿನಯ ಪಟುಗಳು, ಇದರಲ್ಲಿ ಕಲಾವಿದರು ಬಂದರು, ಕಲಾವಿದರು ಬಂದರು, ಇವುಗಳನ್ನು ಕುರಿತು ಒಂದು ಉಪನ್ಯಾಸ ಸರಣಿಯನ್ನು ಮಾಡಬೇಕು. ಇದು ಕೇವಲ ಕನ್ನಡ ನಾಟಕ ಮತ್ತು ರಂಗಭೂಮಿಗೆ ಸಂಬಂಧಿಸಿದ್ದಿರದೆ ಇಡೀ ಭಾರತದ ನಾಟಕ ಮತ್ತು ರಂಗಭೂಮಿಗೆ ಸಂಬಂಧಿಸಿದ್ದಿರಬೇಕು ಅಂತ. ಶ್ರೇಷ್ಠ ನಿರ್ದೇಶಕರು, ಶ್ರೇಷ್ಠ ನಾಟಕಕಾರರು, ಶ್ರೇಷ್ಠ ಅಭಿನಯ ವಿಶಾರದರು ಇತ್ಯಾದಿ. ಈ ವಿಚಾರ ಸ್ವಲ್ಪ ಹೊಸದನಿಸಿದ್ದಕ್ಕೆ ನಾನು ಏನು ಅಡ್ಡಿಯಿಲ್ಲ, ಮಾಡಬಹುದು ಅಂತಂದು ತಕ್ಷಣ ಅವರಿಂದ ಬಂತು, ಹಾಗಾದರೆ ಶ್ರೇಷ್ಠ ನಾಟಕಕಾರರ ಕುರಿತು ನೀವು ಪ್ರತಿ ಬುಧವಾರ ಇಡೀ ಈ ಮಾಸದುದ್ದಕ್ಕೂ ಮಾಸದ ಉಪನ್ಯಾಸವನ್ನು ಮಾಡಬೇಕು ಅಂದರು. ಕನ್ನಡದೊಳಗೆ ಒಂದು ಮಾತಿದೆ, ನಮಾಜ್ ಮಾಡಲಿಕ್ಕೆ ಹೋದರೆ ಮಸೀದಿ ಕೊಳ್ಳಿಗೆ ಬಿತ್ತು ಅಂತ. ಒಂದು ಒಳ್ಳೆಯ ವಿಚಾರದ ನನ್ನಿಂದಾದಂಥ ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೋದರೆ ಉಪನ್ಯಾಸ ಮಾಡಿರಿ ಅಂತ ಅರವಿಂದ ಕುಲಕರ್ಣಿಯವರು ನನಗೆ ಗಂಟು ಬಂತು. ಆಮೇಲೆ ಅದನ್ನೂ ಹೇಳಿದರು. ಡಾಕ್ಟರ್ ಶ್ರೀಪಾದ್ ಭಟ್ ಮತ್ತು ಡಾಕ್ಟರ್ ಮಿತಾ ಶರ್ಮಾ ಅವರು ಕೂಡ ಈ ಸರಣಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಈ ಸರಣಿಗೆ ಉಳಿದ 2 ವಿಷಯಗಳನ್ನು ಕುರಿತು ಮಾತನಾಡೋರಿದ್ದಾರೆ. ಇದನ್ನು ನಾವು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದರು. ಆದರೆ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 4ರವರೆಗೆ ನಾವು ಅಭಿನಯ ಭಾರತೀಯ ಇನ್ನೊಂದು ಕಾರ್ಯಕ್ರಮ ರಂಗವರ್ಷ, ಅದು ಬಹಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯಿತು. ಜನರಿಂದ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿತು ಮತ್ತು ಮೆಚ್ಚುಗೆಯೂ ಬಂತು. ಇದ್ದದರಿಂದ ಈ ಮೊದಲನೇ ವಾರವನ್ನು ಬಿಟ್ಟು ಈ ವಾರದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ಶ್ರೇಷ್ಠ ನಾಟಕಕಾರನ ಕುರಿತು ನೀವು ಮಾತಾಡ್ರಿ ಅಂತ ಹೇಳಿದಾಗ ನನಗೆ ಒಂದು ಸಮಸ್ಯೆ ಎದುರಾಯಿತು. ನಾನು ವೃತ್ತಿಯಿಂದ ಇಂಗ್ಲೀಷ್ ಪ್ರಾಧ್ಯಾಪಕನಾದರೂ ಕೂಡ ಪ್ರವೃತ್ತಿಯಿಂದ ಕನ್ನಡ ಸಾಹಿತ್ಯದ ಅಭ್ಯಾಸಿ ಮತ್ತು ಪ್ರೇಮಿ. ಕನ್ನಡಕ್ಕೆ ನಂದು ಮೊದಲೇ ಪ್ರಾಶಸ್ತ್ಯ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಮೈ ಫಸ್ಟ್ ಲವ್ ಅಂತ. ನಾನು ಯುವಕನಾಗಿದ್ದಾಗ, ಅಂದರೆ 60ರ ದಶಕದ ಕೊನೆಯ ಭಾಗ ಅಥವಾ 70ರ ದಶಕದ ಪ್ರಾರಂಭದಲ್ಲಿ ಇಂಗ್ಲೀಷ್ ಲೆಕ್ಚರರ್ಸಿಗೆ ಬಹಳ ಬೇಡಿಕೆ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ನನ್ನದೇ ಒಂದು ಉದಾಹರಣೆಯನ್ನು ಕೊಡಬೇಕಂದ್ರೆ, ನಾನು MA ಪರೀಕ್ಷೆ ಮುಗಿಸಿ ರಿಸಲ್ಟ್ಗೆ ಕಾಯ್ತಾ ಇದ್ದಾಗನೇ ಕಾಡಸಿಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕರ ಹುದ್ದೆಗಾಗಿ ಅರ್ಜಿಯನ್ನು ಕರೆದಿದ್ದರು. ಇಂಟರ್ವ್ಯೂಗೆ ನಾನು ಹೋಗಿದ್ದೆ. ರಿಸಲ್ಟ್ ಇನ್ನೂ ಬಂದಿರಲಿಲ್ಲ. BAದಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿತ್ತು. ಯೂನಿವರ್ಸಿಟಿಗೆ ಫಸ್ಟ್ ಬಂದು ಗೋಲ್ಡ್ ಮೆಡಲ್ ಕೂಡ ತೊಗೊಂಡಿದ್ದೆ.
ನಾನು ಸಂದರ್ಶನದಲ್ಲಿ ಮಾತನ್ನು ಹೇಳಿದಾಗ ಆ ಸಂದರ್ಶನ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರುದ್ರಪ್ಪನವರು ಒಂದೇ ಒಂದು ಮಾತು ಹೇಳ್ಯಾರ ನನಗೆ, ಯಂಗ್ ಮ್ಯಾನ್, ಇಫ್ ಯು ಗೆಟ್ ಸೆಕೆಂಡ್ ಕ್ಲಾಸ್ ಯು ಕಮ್ ಆ್ಯಂಡ್ ಜಾಯಿನ್. ಇಂಟರ್ವ್ಯೂ ಮುಗಿದು ಹೋಯಿತು. ಇದು ನನ್ನ ಆತ್ಮ ಪ್ರಶಂಸೆಗಾಗಿ ಹೇಳೋ ಮಾತಲ್ಲ. ಇದನ್ನು ಯಾಕೆ ಹೇಳಿದೆ ಅಂದರೆ, ಆಗಿನ ಸಮಯದಲ್ಲಿ ಇಂಗ್ಲೀಷ್ ಉಪನ್ಯಾಸಕರಿಗೆ ಹೆಚ್ಚಿನ ಬೇಡಿಕೆ ಇತ್ತು ಮತ್ತು ಅದು MA ರಿಸಲ್ಟ್ ಬಂದ ತಕ್ಷಣ ಅವರು ಒಂದಿಲ್ಲ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಅಂತ ನೇಮಣಿಕೆಯನ್ನು ಹೊಂದ್ತಾ ಇದ್ದರು. ಹೀಗಾಗಿ ಕನ್ನಡದ ಮೇಲಿನ ಪ್ರೇಮ ಇದ್ದರೂ ಕೂಡ ಹೊಟ್ಟೆಯ ಪಾಡಿಗಾಗಿ ನೌಕರಿ ಇರಲಿ ಅಂತ ತಿಳ್ಕೊಂಡು ಇಂಗ್ಲೀಷ್ ಉಪನ್ಯಾಸಕನಾದೆ. ಆದರೆ ಅದು ಕೇವಲ ಹೊಟ್ಟೆಯ ಪಾಡಿಗೆ ಆಗದೆ, ಅದು ನನ್ನ ಸಾಹಿತ್ಯದ ಒಂದು ಹಸಿವಿಗೆ ಒಳ್ಳೆಯ ಆಹಾರವನ್ನು ಒದಗಿಸ್ತೇವೆ, ನನ್ನ ಹಸಿವನ್ನು ತಣಿಸ್ತೇವೆ. ಹೀಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ವಿಷಯಗಳಲ್ಲಿ ನಾನು ಸಾಕಷ್ಟು ಪರಿಶ್ರಮವನ್ನು ವಹಿಸುವಂತೆ ಮಾಡಿತು. ಜೊತೆಗೆ ಹಿಂದಿ ಕೂಡ ನನಗೆ ಸಾಕಷ್ಟು ಪ್ರಿಯವಾದದ್ದರಿಂದ ಹಿಂದಿಯ ಸಾಹಿತ್ಯವನ್ನು ಕೂಡ ಅಭ್ಯಾಸ ಮಾಡಿದೆ. ಆದರೆ ಶ್ರೇಷ್ಠ ನಾಟಕಕಾರನ ಕುರಿತು ಮಾತನಾಡುವಂದಾಗ ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತ್ಯದ ಸ್ವಲ್ಪ ಆಳವಾದ ಅಭ್ಯಾಸ ಇದ್ದುದರಿಂದ ಹೇಗೋ ಅದನ್ನು ನಿಭಾಯಿಸಬಹುದು. ಆದರೆ ಭಾರತೀಯ ಭಾಷೆಗಳು, ಉದಾಹರಣೆಗೆ ನಮ್ಮ ಭಾರತೀಯ ಸಾಹಿತ್ಯಕ್ಕೆ, ವಿಶೇಷವಾಗಿ ನಾಟಕ ರಂಗಕ್ಕೆ ಮತ್ತು ರಂಗಭೂಮಿಗೆ ಬೆಂಗಾಲಿ, ಮರಾಠಿ ಮುಂತಾದ ಇತರ ಭಾಷಿಕ ಸಾಹಿತ್ಯಗಳು ಕೂಡ ಶ್ರೇಷ್ಠವಂತ ಕಾಣಿಕೆಯನ್ನು ಕೊಡ್ತಾರೆ. ಆದರೆ ನನಗೆ ಅವುಗಳ ಈ ಕೃತಿಗಳನ್ನು ಇಂಗ್ಲೀಷ್ನಲ್ಲಿಯೋ ಅಥವಾ ಮತ್ತು ಬೇರೆ ಯಾವುದೇ ಭಾಷೆಯಲ್ಲಿ ಓದಿ ಅನುವಾದಗಳ ಮೂಲಕ ಅವುಗಳನ್ನು ಅಭ್ಯಾಸ ಮಾಡಿದ್ದೀನಿ ಹೊರತಾಗಿ ಅವುಗಳನ್ನು ಒರಿಜಿನಲ್ ಆಗಿ ಓದಿಲ್ಲ. ಹೀಗಾಗಿ ಅಲ್ಲಿಯ ಈ ನಾಟಕಕಾರರು ಮತ್ತು ಅವರು ರಂಗಭೂಮಿಗೆ ಸಲ್ಲಿಸಿದಂಥ ಸೇವೆಯನ್ನು ಕುರಿತು ಎಷ್ಟು ಸಮರ್ಪಕವಾಗಿ ಮಾತಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ ಇದ್ದೇ ಇತ್ತು. ಆದರೂ ಕೂಡ ನಾನು ಅರವಿಂದ ಕುಲಕರ್ಣಿಯವರ ಮಾತಿಗೆ ಬೆಲೆ ಕೊಟ್ಟು ಮತ್ತು ನನ್ನ ವೃತ್ತಿ ಜೀವನದಲ್ಲಿಯೇ ನಾನು ವಹಿಸಿದಂಥ ಪರಿಶ್ರಮ ಮತ್ತು ಮಾಡಿದಂಥ ಅಭ್ಯಾಸದ ಬಲದಿಂದ ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಈ ಸಾಹಿತ್ಯಗಳಲ್ಲಿಯ ಶ್ರೇಷ್ಠ ನಾಟಕಕಾರರ ಕುರಿತು ಮಾತನಾಡಬಲ್ಲೆ ಅಂತ ನನಗನಿಸಿತು. ಆದರೂ ಕೂಡ ನನ್ನ ನಿವೃತ್ತಿ ನಂತರ ಸುಮಾರು 8 ವರ್ಷದವರೆಗೆ ನಾನು ಬೆಳಗಾವಿ ಮತ್ತು ಧಾರವಾಡದಲ್ಲಿಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಅಭ್ಯಾಸ ಮಾಡ್ತಾ ಇರುವಾಗ ಒಂದು ವಿಶೇಷವಾದಂಥ ಪೇಪರ್ ಇತ್ತು, ಇಂಡಿಯನ್ ಲಿಟ್ರೇಚರ್ ಇನ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಂತ. ಅಲ್ಲಿಯೂ ಕೂಡ ಭಾರತದ ವಿವಿಧ ಭಾಷೆಗಳಲ್ಲಿಯೇ ಬೇರೆ ಬೇರೆ ಲೇಖಕರ, ವಿಶೇಷವಾಗಿ ನಾಟಕಕಾರ ಕೃತಿಗಳನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ಮೂಲಕ ಅಭ್ಯಾಸ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹೀಗಾಗಿ ತಕ್ಕ ಮಟ್ಟಿಗೆ ನಾನು ಕೆಲವು ನಾಟಕಗಳನ್ನಾದರೂ, ಉದಾಹರಣೆಗಾಗಿ ಮರಾಠಿಯ ವಿಜಯ್ ತೆಂಡೂಲ್ಕರ್, ಮಹೇಶ್ ಲೋಕುಂಚವಾರ್, ಹಿಂದಿಯ ಮೋಹನ್ ರಾಕೇಶ್ ಮತ್ತು ಬೆಂಗಾಲಿಯ ಮಹಾಶ್ವೇತಾ ದೇವಿ, ಹಾಗೆ ತಮಿಳು ಮತ್ತು ತೆಲುಗು ಈ ಇಂದಿರಾ ಪಾರ್ಥಸಾರಥಿ, ಇಂಥ ಕೆಲವೊಂದು ಖ್ಯಾತನಾಮರಾದಂಥ ನಾಟಕಕಾರ ಕೃತಿಗಳನ್ನು ಅಭ್ಯಾಸ ಮಾಡುವಂಥ ಅವಕಾಶ ಸಿಕ್ಕಿದ್ದರಿಂದ ನನಗೆ ಸ್ವಲ್ಪ ಧೈರ್ಯ ಬಂತು. ಈ ದೃಷ್ಟಿಯಿಂದ ಹಾಗಾದರೆ ಇದನ್ನು ಯಾಕೆ ನಾನು ಒಂದು ಸವಾಲನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಬಾರದು ಅನ್ನುವಂಥ ಒಂದು ಹುಬ್ಬು ಧೈರ್ಯ ಕೂಡ ಬಂತು. ಅದೇನೇ ಇರಲಿ, ಕನ್ನಡ ಸಾಹಿತ್ಯದ ಮಟ್ಟಿಗೆ ಹೇಳುವಾದರೂ ಕೂಡ ಕನ್ನಡ ಸಾಹಿತ್ಯವು ಸಾಕಷ್ಟು ವೈವಿಧ್ಯಮಯವಾದದ್ದು ಮತ್ತು ವಿಪುಲವಾದದ್ದು. ಕಂಪನಿ ನಾಟಕಗಳು, ಹವ್ಯಾಸಿ ತಂಡಗಳು, ಅರೆ ವೃತ್ತಿಪರರು, ಆಮೇಲೆ ಇತ್ತೀಚೆಗೆ ನಾಟಕದಲ್ಲಿ ಹುಲಸಾಗಿ ಬೆಳೆ ಬಂದಿದ್ದರಿಂದ ಕನ್ನಡ ನಾಟಕಗಳ ಒಂದು ಸಮೃದ್ಧವಾದಂಥ ಸುಗ್ಗಿ ಅಥವಾ ಬೆಳೆ ಇರೋದರಿಂದ ಈ ಒಂದು ಕನ್ನಡದಲ್ಲಿಯೇ ಕೂಡ ನಾನು ಯಾರನ್ನು ಶ್ರೇಷ್ಠ ನಾಟಕಕಾರರು ಅಂತ ಪರಿಗಣಿಸಲಿ, ಅಥವಾ ಇವ್ರನ್ನ ಬಿಟ್ಟು ಇವ್ರನ್ನ ಇಡಲೋ, ಇವ್ರನ್ನ ಬಿಟ್ಟು ಇವರ್ಯಾರು, ಅದರ ಬದಲು ಕಂಚಿ ಬದಲು, ಈ ರೀತಿ ಮಾಡುವಂಥ ಒಂದು ಪ್ರಸಂಗ ಅಲ್ಲ ಇದು. ಹೀಗಿದ್ದಾಗ ನಾನು ನನಗಾಗಿಯೇ ಒಂದು ಚೌಕಟ್ಟನ್ನು ಹಾಕಿಕೊಳ್ಳಬೇಕಾಯಿತು. ಕನ್ನಡ ನಾಟಕ ಸಾಕಷ್ಟು ಸಮೃದ್ಧವಾಗಿದ್ದರೂ ಕೂಡ ನಾನು ಆಧುನಿಕ ನಾಟಕ, ಅದರಲ್ಲಿಯೂ ಕೂಡ
ಹವ್ಯಾಸಿ ನಾಟಕಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ವೃತ್ತಿನಿರತ ನಾಟಕ ಕಂಪನಿಗಳಿಗೆ ಒಂದು ಪ್ರತಿಕ್ರಿಯೆಯಾಗಿ ಕೈಲಾಸಂ, ಶ್ರೀರಂಗ ಮುಂತಾದ ಘಟಾನುಘಟಿ ನಾಟಕಕಾರರು ಏನು ನಾಟಕ ರಚನೆಗೆ ತೊಡಗಿ ರಂಗಭೂಮಿಯನ್ನು ಬೆಳೆಸಿದರು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಕನ್ನಡದಲ್ಲಿ ಬಂದಂಥ ನಾಟಕವನ್ನು ಕುರಿತು ಅದರಲ್ಲಿ ಶ್ರೇಷ್ಠ ನಾಟಕಕಾರರು ಯಾರು ಎಂಬುದನ್ನು ಬಗ್ಗೆ ಮಾತಾಡಬೇಕು ಅಂತ ವಿಚಾರ ಮಾಡಿದೆ. ಆದರೆ ಇಲ್ಲಿಯೂ ಕೂಡ ಒಂದು ಸಮಸ್ಯೆ ಎದುರಾಯಿತು. ಏನು ಅಂತಂದರೆ, ಆಧುನಿಕ ಕನ್ನಡ ಸಾಹಿತ್ಯ, ಅದರಲ್ಲಿಯೂ ನಾಟಕ ಸಾಹಿತ್ಯ ಏನದಲ್ಲ, ಅದು ಹಲವಾರು ಪ್ರಭಾವಗಳಿಗೆ ಒಳಗಾಗಿ ತನ್ನ ಸಾಹಿತ್ಯವನ್ನು ರೂಪಿಸಿಕೊಂಡಂಥದ್ದು. ಪಾಶ್ಚಾತ್ಯ ಶಿಕ್ಷಣ, ಅದರಲ್ಲಿಯೂ ಇಂಗ್ಲೀಷ್ ಶಿಕ್ಷಣದ ಮೂಲಕವಾಗಿ ಇಂಗ್ಲೀಷ್ನಿಂದ ಹಾಗೂ ಬಂಗಾಲಿ, ಮರಾಠಿಗಳಂಥ ಭಾರತೀಯ ಭಾಷೆಗಳಿಂದ ಸುತ್ತಾಗಿ ಬಂದಂಥ ಶೇಕ್ಸ್ಪಿಯರ್ನಿಂದ ಹಿಡಿದು ಬ್ರೆಕ್ಟಿನವರೆಗೆ ಪಾಶ್ಚಾತ್ಯ ನಾಟಕಕಾರರ ಪ್ರಭಾವದಿಂದ ನಮ್ಮ ಕನ್ನಡದ ನಾಟಕ ಸಾಹಿತ್ಯ ಸಮೃದ್ಧವಾಗಿ ಬೆಳೆದು ಬಂದಿದೆ. ಜೊತೆಗೆ ನಮ್ಮದೇ ಪ್ರಾಚೀನ ಸಂಸ್ಕೃತ ಭಾಷೆಯಿಂದ ಸಂಸ್ಕೃತದ ಎಲ್ಲ ನಾಟಕಕಾರರ ಕೃತಿಗಳು ಕನ್ನಡದಲ್ಲಿ ಅನುವಾದಗೊಂಡು ಒಂದು ದೃಷ್ಟಿಯಿಂದ ಕನ್ನಡ ನಾಟಕ ಮತ್ತು ರಂಗಭೂಮಿಗೆ ತಮ್ಮದೇ ಆದಂತಹ ಕಾಣಿಕೆಯನ್ನು ನೀಡಿವೆ. ಇದು ಅಲ್ಲದೆ ಕೂಡ ನಮ್ಮ ಜಾನಪದ ರಂಗಭೂಮಿ, ಯಕ್ಷಗಾನ, ಬಯಲಾಟ, ಸಣ್ಣಾಟ, ದೊಡ್ಡಾಟ ಮುಂತಾದವು ಕೂಡ ನಮ್ಮ ಆಧುನಿಕ ಕನ್ನಡ ನಾಟಕಕಾರರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿವೆ. ಹೀಗೆ ಕನ್ನಡ ನಾಟಕ ಕೇವಲ ವೈವಿಧ್ಯಮಯವಾಗಿದೆ ಅಷ್ಟೇ ಅಲ್ಲ, ವಿಪುಲವಾಗಿಯೂ ಬೆಳೆದು ಬಂದಿರೋದ್ರೆ ಇಲ್ಲಿ ಒಬ್ಬರು ಅಥವಾ ಇಬ್ಬರು ನಾಟಕಕಾರರನ್ನು ಕುರಿತು ಇವರು ಶ್ರೇಷ್ಠ ನಾಟಕಕಾರ ಅಂತ ಯಾವ ರೀತಿಯಿಂದ ಹೇಳಬಹುದು. ಆ ದೃಷ್ಟಿಯಿಂದ ನೋಡಿದಾಗ ನನಗೆ ಏನು ಅನಿಸ್ತೀವಿ ಅಂದರೆ, ನಾಟಕ ಒಂದು ಸಾಹಿತ್ಯ ಪ್ರಕಾರವಾಗಿ ಉಳಿದ ಸಾಹಿತ್ಯ ಪ್ರಕಾರಗಳಿಗಿಂತ ಭಿನ್ನವಾದದ್ದು. ಕಾವ್ಯ ಮತ್ತು ಗದ್ಯ ಅಂದರೆ ಕಥೆ, ಕಾದಂಬರಿ ಇತ್ಯಾದಿ ಈ ಸಾಹಿತ್ಯ ಪ್ರಕಾರಗಳೇನಿವೆಯಲ್ಲ, ಇವು ಒಂದು ದೃಷ್ಟಿಯಿಂದ ಓದುಗರಿಗಾಗಿ ಮೀಸಲಾದಂಥವು. ಅದರಲ್ಲಿಯೂ ಕೂಡ ಕಾವ್ಯವನ್ನು ಕವಿ ಎಷ್ಟೇ ಸಮೃದ್ಧವಾಗಿ ಬರೆದರೂ ಕೂಡ ಅದು ಸಾವಿರಾರು ಜನರಿಗೆ ವಾಚನದ ಮೂಲಕ ತಲುಪಬಹುದೇ ಹೊರತಾಗಿ ರಂಗಭೂಮಿಯಲ್ಲಿ ನಾಟಕ ಪ್ರದರ್ಶನವಾದಂತೆ ಅದು ಪ್ರದರ್ಶನವಾಗುವುದಿಲ್ಲ. ಹೀಗಾಗಿ ಕಾವ್ಯ ಓದುಗ ಅದನ್ನು ಒಬ್ಬನೇ ಕುಳಿತುಕೊಂಡು ಅದರ ವಿರಾಮದ ಸಮಯದಲ್ಲೂ ಓದಿ ಆನಂದಿಸಿ ಆಸ್ವಾದಿಸಬೇಕು. ಅಲ್ಲಿಯೂ ಕೂಡ ಅವನಿಗೆ ಅದು ರುಚಿಸದಿದ್ದೆ ಅಂತಂದರೆ ಬಿಟ್ಟು ಬಿಡ್ಬೋದು. ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪಾಗ್ತದೆ. ನಾನು ನನ್ನ ಇಂಗ್ಲೀಷ್ PhD ಗಾಗಿ ರಾಮಾನುಜನ್ ಅವರ ಕಾವ್ಯವನ್ನು ಆರಿಸಿಕೊಂಡಿದ್ದೆ. ಒಮ್ಮೆ ಅವರು ಭಾರತಕ್ಕೆ ಬಂದಾಗ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ತಮ್ಮ ಕವನ ಸಂಕಲನದಲ್ಲಿಯ ಕೆಲವು ಕವಿತೆಗಳನ್ನು ಓದಿ ಆಮೇಲೆ 3ನೇ ಕವನ ಸಂಕಲನ ಕುಂಟೋಬೆಲ್ಲಿ ಅಲ್ಲಿಯ ಕೆಲವು ಕವನಗಳನ್ನು ವಾಚನ ಮಾಡಿದರಂತೆ. ಆಗ ಪ್ರೇಕ್ಷಕರಲ್ಲಿದ್ದ ಒಬ್ಬ ವ್ಯಕ್ತಿ ಎದ್ದು ನಿಂತು ಬಹಳ ನಯವಾದ ರೀತಿಯಲ್ಲಿ, ಸರ್, ಈಗ ನೀವೇನು ವಾಚನ ಮಾಡಿದಿರಲಿಲ್ಲ, ಇವುಗಳನ್ನು ನಾವು ಕವಿತೆಗಳು ಎಂದು ಕರೆಯಬೇಕೇ ಅಂತ ಕೇಳಿದ್ದರು. ಬೇರೆ ಯಾರಾದರೂ ಆಗಿದ್ದರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ರೋ ನನಗೆ ಗೊತ್ತಿಲ್ಲ. ಆದರೆ ರಾಮಾನುಜನ್ ತಮ್ಮದೇ ಆದಂಥ ಒಂದು ವಿಶಿಷ್ಟ ಶೈಲಿಯಲ್ಲಿ ಉತ್ತರಿಸಿದರಂತೆ, ನಿಮಗೆ ಮನಸ್ಸು ಇರದಿದ್ದರೆ ನೀವು ಕರೆಯಬೇಡಿ ಅಂದ್ಬಿಟ್ಟು. ಅಂದರೆ ಕಾವ್ಯವನ್ನು ಆಸ್ವಾದಿಸುವಂಥ ರಸಿಕ ಆ ಕಾವ್ಯವನ್ನು ಆಸ್ವಾದಿಸಿದರೆ ಒಳ್ಳೆಯದಿಲ್ಲ, ಅದು ಬಿಟ್ಟು ಬಿಡಬಹುದು. ಇದೇ ಮಾತನ್ನು ನಾವು ಕಥೆ, ಕಾದಂಬರಿಗೂ ಹೇಳಬಹುದು. ಆದರೆ ನಾಟಕ ಕೇವಲ ನಾಟಕಕಾರನ ಸಾಹಿತ್ಯ ಕೃತಿಯಾಗಿ ಬರೋದಿಲ್ಲ. ಅಲ್ಲದೆ ಭರತ ಮುನಿಯಿಂದ ಹಿಡಿದು ಇಲ್ಲಿಯವರೆಗೆ ನಾಟಕ ಮತ್ತು ನಾಟಕವನ್ನು ಕುರಿತು ಬಂದಂಥ ನಾಟಕಕಾರರು, ವಿಮರ್ಶಕರು ಎಲ್ಲರೂ, ನಾಟಕ ಮತ್ತು ರಂಗಭೂಮಿಗೆ ಸಂಬಂಧಿಸಿದವರು ಎಲ್ಲರೂ ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಗಟ್ಟಿಯಾಗಿ ಎತ್ತಿ ಹೇಳಿದ್ದಾರೆ. ಅದೇನು ಅಂದರೆ, ನಾಟಕದ ಯಶಸ್ಸು ಅದು ರಂಗದ ಮೇಲೆ ಬಂದಾಗಲೇ. ಅಂದರೆ ನಾಟಕ ಯಶಸ್ವಿ ಹೌದು ಅಲ್ವೋ ಅಥವಾ ಅದು ನಾಟಕ ಹೌದು ಅಲ್ವೋ ಅನ್ನೋದು ಅದು ರಂಗದ ಮೇಲೆ ಪ್ರದರ್ಶನಗೊಂಡಾಗಲೇ ಅದು ತೀರ್ಮಾನಕ್ಕೆ ಬರುವುದು. ಹೀಗಿದ್ದಾಗ ನಾಟಕ ಕೇವಲ ಒಬ್ಬ ವ್ಯಕ್ತಿಯ ಒಂದು ಕೊಡುಗೆ ಅಲ್ಲ. ನಾಟಕಕಾರರ ನಾಟಕವನ್ನು ಬರೆದ ಮೇಲೆ ಅದು ರಂಗದ ಮೇಲೆ ಬಂದು ಪ್ರೇಕ್ಷಕರಿಗೆ ತಲುಪಿ
ಪ್ರೇಕ್ಷಕರಿಂದ ಸೂಕ್ತವಾದಂಥ ಪ್ರತಿಕ್ರಿಯೆ ದೊರೆತು, ಸ್ಪಂದನೆ ದೊರೆತು ಅವರದನ್ನು ಮೆಚ್ಚಿಕೊಂಡ್ರೆ ಅದು ನಾಟಕ. ಹೀಗಿದ್ದಾಗ ಈ ನಾಟಕಕಾರನ ಶ್ರೇಷ್ಠತೆಯನ್ನು ಯಾವ ಮಾನದಂಡದಿಂದ ಅಳೆಯಬೇಕು ಅನ್ನೋದು ದೊಡ್ಡ ಸಮಸ್ಯೆ ನನಗೆ ಎದುರಾಯಿತು. ಈ ಸಂದರ್ಭದಲ್ಲಿ ನನಗೆ ನಾಟಕಕಾರ ಕೇವಲ ಮನರಂಜನೆಗಾಗಿ ನಾಟಕವನ್ನು ಬರೆಯುತ್ತಾನೋ ಅಥವಾ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು, ಅಂದರೆ ಸಾಹಿತಿಯಾದವ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಬರೀತಾನೋ. ಸಾಮಾನ್ಯವಾಗಿ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಹೇಳುವಂಥ ಪಾಠ ಏನು ಅಂದರೆ, ಸಾಹಿತಿಯಾದವ ಜೀವನವನ್ನು ಆಳವಾಗಿ ಅದನ್ನು ನಿರೀಕ್ಷಿಸಿ ಜನರ ಅನುಭವಗಳನ್ನು ಕಂಡುಕೊಂಡು ತನ್ನ ಅನುಭವಗಳಿಗೆ ಅಭಿವ್ಯಕ್ತಿಯನ್ನು ಕೊಟ್ಟಾಗ ಒಂದು ಸಾಹಿತ್ಯ ಕೃತಿ ನಿರ್ಮಾಣವಾಗ್ತದೆ ಅಂತ. ಆದರೆ ನಾಟಕಕಾರ ಕೇವಲ ತನ್ನ ಸ್ವಂತ ಅನುಭವದನ್ನಷ್ಟೇ ನಾಟಕದಲ್ಲಿ ಇಳಿಸಲಿಕ್ಕೆ ಆಗೋದಿಲ್ಲ. ಸಾಹಿತ್ಯ ಅದು ಸಮಾಜಮುಖಿಯಾಗಿರಬೇಕು. ಸಾಹಿತಿ ಸಮಾಜ ಜೀವಿ, ಸಮಾಜದಲ್ಲಿ ಜೀವಿಸಿರೋದ್ರಿಂದ ಸಮಾಜದಲ್ಲಿರುವಂಥ ಉಳಿದ ಎಲ್ಲ ಜನರ ಅವರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿಯ ಅವರ ಅನುಭವಗಳು ತನ್ಮೂಲಕ ಅವರಿಂದ ಪಡೆಯುವಂಥ ಒಂದು ಜೀವನ ದರ್ಶನ, ಇದರ ಚಿತ್ರಣವನ್ನು ನಾಟಕದ ಮೂಲಕ ಕೊಡ್ತಾನೆ. ಈ ಸಂದರ್ಭದೊಳಗೆ ಬೇಂದ್ರೆಯವರು ಹೇಳಿದ ಒಂದು ಮಾತು ಬಹಳ ಅತ್ಯಂತ ಸೂಕ್ತವಾದದ್ದು ಅಂತ ನನಗನ್ನಿಸ್ತದೆ. ಇಲ್ಲಿ ಬೇಂದ್ರೆಯವರ ಮಾತುಗಳನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಸಂಸಾರ ಕೆಟ್ಟರೆ ನಾಟಕದಿಂದ ಸುಧಾರಿಸಬಹುದು. ನಾಟಕನ ಕೆಟ್ಟರೆ ಅಂದರೆ ಸಂಸಾರ ಅಂದರೆ ಸಮಾಜ ಅಕಸ್ಮಾತ್ ಕೆಟ್ಟು ಹೋದರೆ ಅದನ್ನು ನಾಟಕಕಾರರಾದವ ತನ್ನ ಕೃತಿಯ ಮೂಲಕ ಸುಧಾರಿಸಬಹುದು. ಇದಕ್ಕೆ ಉದಾಹರಣೆಗೆ ಬೇಂದ್ರೆಯವರ ಅನೇಕ ನಾಟಕಗಳನ್ನೇ ನೋಡಬಹುದು ನಾವು. ಅದರಲ್ಲೂ ವಿಶೇಷವಾಗಿ ಬೇಂದ್ರೆಯವರ ದೆವ್ವದ ಮನೆ ಅಥವಾ ನಗೆಯ ಹೊಗೆ ಮತ್ತು ತಿರುಕರ ಪಿಡು ಇವನ್ನೆಲ್ಲ ನೋಡಿದಾಗ ನಾವು ಸಮಾಜದಲ್ಲಿ ಅನೇಕ ಲೋಪದೋಷಗಳಿಗೆ, ಕುಂದುಕೊರತೆಗಳಿಗೆ ನಾಟಕಕಾರರಾದವ ಒಬ್ಬ ತೀಕ್ಷ್ಣ ಬುದ್ಧಿಯ ವೈದ್ಯನಂತೆ ಅಥವಾ ಸರ್ಜನ್ನಂತೆ ಯಾವ ರೀತಿ ಆ ವ್ಯಾಧಿಗಳನ್ನು ಅಥವಾ ದೋಷಗಳನ್ನು ಗುಣಪಡಿಸಬಹುದು ಅನ್ನೋದನ್ನು ಅವರು ಸಾಕಷ್ಟು ಯಶಸ್ವಿಯಾಗಿ ತೋರಿಸ್ಯಾರ. ಬೇಂದ್ರೆಯವರೇ ಇಂಗ್ಲೀಷ್ನಲ್ಲಿ ಹೇಳಿದಂಥ ಒಂದು ಮಾತು, ಡ್ರಾಮಾ ಇಸ್ ಅ ಪ್ರೋಸೆಸ್ ಟು ರಿಮೂವ್ ದ ಅನ್ಎಸೆನ್ಷಿಯಲ್ and cause the emergence of the essential. A dramatist, like a sculptor, he who removes the unessential portion of the stone, carve the idol, removes the unessential in the society. ಒಬ್ಬ ಶಿಲ್ಪಿ ಶಿಲೆಯಲ್ಲಿಯ ಅನವಶ್ಯಕವಾದ ಭಾಗವನ್ನೆಲ್ಲ ತೆಗೆದುಹಾಕಿ ಒಂದು ಸುಂದರವಾದ ಮೂರ್ತಿಯನ್ನು ಕಟೆಯುವಂತೆ ಒಬ್ಬ ಸೃಜನಶೀಲಾದಂಥ ಮತ್ತು ಪ್ರಜ್ಞಾವಂತನಾದಂಥ ಸಾಹಿತಿ ಅಂದರೆ ನಾಟಕಕಾರ ಸಮಾಜದಲ್ಲಿಯ ಲೋಪದೋಷಗಳನ್ನು ಹೆಕ್ಕಿ ಹೊರಗೆ ತೆಗೆದು ಸಮಾಜ ಆರೋಗ್ಯಯುತವಾಗಿ, ಸ್ವಸ್ಥವಾಗಿ ಹಾಗೂ ಒಳ್ಳೆಯ ರೀತಿಯಿಂದ ಜನ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಅವನು ಅದರಲ್ಲಿ ಕೆಲಸವನ್ನು ಮಾಡ್ತಾನೆ ಅಂತ. ಹೀಗಿದ್ದಾಗ ನಾವು ನಾಟಕವನ್ನು ಕುರಿತು ಮತ್ತು ನಾಟಕವನ್ನು ಕುರಿತು ಶ್ರೇಷ್ಠತೆಯನ್ನು ಯಾವ ಮಾನದಂಡದಿಂದ ಅಳೆಯಬೇಕು, ನಾಟಕದಲ್ಲಿ ಶ್ರೇಷ್ಠತೆ ಅಥವಾ ಶ್ರೇಷ್ಠ ನಾಟಕಕಾರ ಇವುಗಳ ಕಲ್ಪನೆ ಯಾವ ರೀತಿ ಇರಬೇಕು ಅನ್ನೋದನ್ನು ವಿಚಾರ ಮಾಡಿದಾಗ ನಾನು ಮತ್ತೆ ಒಂದು ಹಳೆಗನ್ನಡದ ಪದ್ಯ ನನಗೆ ನೆನಪಾಯಿತು. ಈ ಪದ್ಯವನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಅನೇಕ ಸಲ ಕೋಟ್ ಮಾಡೇನಿ. ಬಹುಶಃ ಕೇಳಿದವರು ನಾಯಕರಿಗೆ ಇದೊಂದು ಪದ್ಯ ಬಿಟ್ಟರೆ ಹಳೆಗನ್ನಡದ ಬೇರೆ ಯಾವುದೋ ಪದ್ಯನೂ ಗೊತ್ತೇ ಇಲ್ಲೇನೋ ಅನ್ನೋ ಅಷ್ಟರ ಮಟ್ಟಿಗೆ ಈ ಪದ್ಯವನ್ನು ನಾನು ಮೇಲಿಂದ ಮೇಲೆ ಕೋಟ್ ಮಾಡ್ತಾ ಇರ್ತೇನೆ. ಆ ಪದ್ಯ ಹೀಗಿದೆ: ಪಾಪಮಿದು, ಪುಣ್ಯಮಿದು, ಹಿತಮಿದು, ಅಹಿತ ಪ್ರಕಾರಮಿದು, ಸುಖಮಿದು, ದುಃಖೋಪಾತಮಿದೆಂದು ಅರಿಪುವುದು ಮಹಾಕವಿ ಪ್ರಧಾನ. ಅಂದರೆ ಇಲ್ಲಿ ಕವಿ ಅಥವಾ ಕಾವ್ಯ ಅಂತ ಇಟ್ಕೊಂಡ್ರೂ ಕೂಡ ಅದು ನಾಟಕಕ್ಕೂ ಅಪ್ಲೈ ಆಗ್ತದೆ. ಯಾಕೆಂದರೆ ಮತ್ತೆ ನಮ್ಮ ಸಂಸ್ಕೃತ ಮಾತು ಕಾವ್ಯೇಶು ನಾಟಕಂ ರಮ್ಯಂ, ಅಂದರೆ ನಾಟಕ ಕೂಡ ಕಾವ್ಯದ ಒಂದು ಪ್ರಕಾರವೇ ಅಂತ ನಮ್ಮ ಮೀಮಾಂಸಕರು ಅಥವಾ ಲಾಕ್ಷಣಿಕರು ತಿಳಿದಿದ್ದರಿಂದ ಇಲ್ಲಿ ಉದ್ದೇಶ ಏನಪ್ಪ ಅಂದರೆ ಜನರಿಗೆ ಪಾಪ ಯಾವುದು, ಪುಣ್ಯ ಯಾವುದು, ಏನು ಮಾಡೋದರಿಂದ ಸುಖ ಸಿಗುತ್ತದೆ ಅಥವಾ ಏನು ಮಾಡೋದರಿಂದ ದುಃಖ ಉಂಟಾಗ್ತದೆ, ಯಾವುದು ನಮಗೆ ಹಿತವಾದದ್ದು,
ಯಾವುದು ನಮಗೆ ಅಹಿತಕಾರಿ, ಇಂಥ ಎಲ್ಲ ವಿಷಯಗಳನ್ನು ಸಾಹಿತಿ ತನ್ನ ಕಥಾನಕಗಳ ನಾಯಕರ ಮೂಲಕ ತೋರ್ಪಡಿಸ್ತಾನಂತಂಬೋದು. ಇದು ವಿಶೇಷವಾಗಿ ನಾಟಕಕ್ಕೆ ಹೆಚ್ಚು ಅಪ್ಲೈ ಆಗ್ತದೆ. ಯಾಕೆ ಅಂದರೆ ಸಾಹಿತ್ಯ ಜನಜೀವನದ ಪ್ರತಿಬಿಂಬ ಅಂತ ನಾವು ಹೇಳಿದರೂ ಕೂಡ ಈ ಜನಜೀವನ ಅರ್ಥಪೂರ್ಣವಾಗಿ ಜನರ ಕಣ್ಣಿಗೆ ಕಟ್ಟುವಂತೆ ಮೂಡಿಬರೋದು ನಾಟಕದಲ್ಲಿ. ಆದ್ದರಿಂದ ನಾಟಕದಲ್ಲಿ ನಾಟಕಕಾರರ ಜವಾಬ್ದಾರಿ ಹೆಚ್ಚು. ಯಾವ ನಾಟಕ ಸಮಾಜದಿಂದ ಜೀವನದಿಂದ ವಿಮುಖನಾಗ್ತಾನೋ ಅವನು ಒಳ್ಳೆಯ ನಾಟಕಕಾರನಲ್ಲ. ಇಲ್ಲಿ ಉದಾಹರಣೆಯಾಗಿ ಶ್ರೀರಂಗರ ಒಂದು ನಾಟಕವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀರಂಗರ ಕತ್ತಲೆ ಬೆಳಕು ಅವರ ನಾಟಕ ರಚನೆಯಲ್ಲಿಯೇ ಒಂದು ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ತಂತು. ಆ ನಾಟಕದಲ್ಲಿ ಹೊಸ ನಿಮಗೆಲ್ಲ ಆ ನಾಟಕ ಪರಿಚಯ ಇದ್ದದ, ಅದನ್ನು ನೀವು ಓದಿರಿ ಅಥವಾ ಅನೇಕ ಸಲ ಪ್ರದರ್ಶನ ಕಡೆಗಳಲ್ಲಿ ನೋಡಿರಿ. ಅಲ್ಲಿ ಒಬ್ಬ ನಾಟಕಕಾರ ತಾನು ನಾಟಕ ರಚನೆಯಿಂದ ವಿಮುಖನಾಗಿ ಏಕಾಂತದಲ್ಲಿ ಕುಳಿತಾಗ ನಾಟಕ ಉತ್ಸಾಹಿಗಳು ಅವರನ್ನು ಭೇಟಿಯಾಗಿ ನಾವೊಂದು ಹೊಸ ನಾಟಕ ಮಾಡೋಕ್ಕೆ ಮಾಡಿದ್ವಿ, ನಾಟಕ ಬರುತ್ತದೆ ಹೇಳಿದವಾಗ ಆ ನಾಟಕಕಾರ ನಾಟಕದ ಬೇರೆ ಬೇರೆ ಪ್ರಕಾರಗಳಾದಂಥ ಪೌರಾಣಿಕ ನಾಟಕ, ಐತಿಹಾಸಿಕ ನಾಟಕ, ಸಾಮಾಜಿಕ ನಾಟಕ ಇವೆಲ್ಲ ತಮ್ಮ ಅರ್ಥವನ್ನು ಕಳ್ಕೊಂಡದ್ರಿಂದ ನಾನು ನಾಟಕ ರಚನೆಯನ್ನೇ ಕೈ ಬಿಟ್ಟೇನೆ ಅಂತ ಹೇಳಿ ಅವರು ಕೂಡ ಮಾತಿಗೆ ತೊಡಗುತ್ತಾನೆ. ಮಾತನಾಡದಂತೆ ಅವನ ಸುತ್ತಮುತ್ತಲೂ ಆ ಬೆಳದಿಂಗಳ ಕವಿ ಬೆಳಕಿನಲ್ಲಿ ಒಂದು ನಾಟಕನ ನಡೀತಿರ್ತದೆ. ಆ ನಾಟಕಕಾರ ಅದರ ಕಡೆ ಲಕ್ಷ್ಯ ಕೊಡೋದನ್ನೇ ಇಲ್ಲ. ಅವನು ಮತ್ತು ಈ ತನ್ನ ಕಡೆಗೆ ಬಂದಂಥ ಈ ನಾಟಕ ಉತ್ಸಾಹಿ ಇಬ್ಬರು ಮನುಷ್ಯರಿಗೆ ತನ್ನದೇ ಪುರಾಣವನ್ನು ಹೇಳ್ಕೊಟ್ಟು ಕೊಡ್ತಾನೆ. ಕೊನೆಗೂ ಅವನು ಕಳಿಸಿ ಆ ಬೆಳಗಿನ ರಾತ್ರಿಯಲ್ಲಿ ಬಾಗಿಲನ್ನು ಹಾಕಿಕೊಂಡು ಹೋಗ್ತಾನೆ. ಆವಾಗ ನಾಟಕಕಾರ ಶ್ರೀರಂಗರಿಗೆ ಮಾತನಾಡ್ತಾರೆ. ಯಾವ ನಾಟಕಕಾರ ಸಮಾಜದಲ್ಲಿ ನಡೆಯುತ್ತಿರುವಂಥ ಚಟುವಟಿಕೆಗಳಿಂದ, ಸಮಾಜದಲ್ಲಿ ನಡೆಯುವಂಥ ಘಟನೆಗಳಿಂದ ವಿಮುಖನಾಗಿ ಕೂಡ್ತಾನೋ ಅವನು ಎಂಥ ನಾಟಕಕಾರ ಅಂತ. ಅಂದರೆ ನಾಟಕಕಾರನಾದ ಕೇವಲ ಸಮಾಜ ಜೀವಿ ಅಷ್ಟೇ ಅಲ್ಲ, ಸಮಾಜಕ್ಕೆ ತನ್ನ ಪ್ರತಿಸ್ಪಂದನೆಯನ್ನು ಕೊಡ್ತಾ ತನ್ನ ಮೂಲಕ ನಾಟಕ ರಚನೆಯನ್ನು ಮಾಡಿದರೆ ಅದು ಅವನಿಗೂ ಒಳ್ಳೆಯದು ಮತ್ತು ಅದರ ಮೂಲಕ ಸಮಾಜಕ್ಕೂ ಒಳ್ಳೆಯದು ಅಂತ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಾಟಕಕಾರರಲ್ಲಿ ಶ್ರೇಷ್ಠತೆಯನ್ನು ಅಥವಾ ಶ್ರೇಷ್ಠ ನಾಟಕಕಾರರು ಯಾರು ಎಂಬುದನ್ನು ನೋಡಿದಾಗ ನಾನು ಯಾರು ತಮ್ಮ ನಾಟಕಗಳಲ್ಲಿ ಒಂದು ಜೀವನ ದರ್ಶನವನ್ನು ಕೊಟ್ಟು ನಮ್ಮ ಮೌಲ್ಯಗಳನ್ನು ತೀಡಿ ನಾವು ಒಬ್ಬ ಸುಸಂಸ್ಕೃತ ಸನ್ನಡತೆಯ ನಾಗರಿಕರಾಗಂತೆ ರೂಪಿಸ್ತಾರೋ ಅವರು ಒಳ್ಳೆಯದು. ಅಂದರೆ ಒಂದು ಜೀವನ ದರ್ಶನ ಮೌಲ್ಯಗಳು ಬೇಕು. ಆದರೆ ಈ ಒಂದು ಗುಣಮಟ್ಟ ಜನಪ್ರಿಯತೆಯ ಪ್ರಶ್ನೆ ಬಂದಾಗ ನಾವು ಎಲ್ಲ ನಾಟಕಕಾರರು ಯಾರು ನಾವು ಶ್ರೇಷ್ಠ ನಾಟಕಕಾರರು ಅಂತ ಕರೀತೇವೋ ಅವರು ಜನಪ್ರಿಯರು ಆಗಿರ್ತಾರೇನು, ಈ ಲಕ್ಷ್ಯವನ್ನು ತೆಗೆದುಕೊಂಡಾಗ ಜನಪ್ರಿಯತೆ ಬೇರೆ ಗುಣಮಟ್ಟ ಬೇರೆ ಅನ್ನೋದು ಒಂದು ರೀತಿಯಲ್ಲಿ ಬರುತ್ತದೆ. ನಾವು ಶಾಲೆಯಲ್ಲಿ ಕಲಿತಾ ಇದ್ದಾಗ ಅಥವಾ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಾಗ ಅಲ್ಲಿ ಕೆಲವು ಕಾದಂಬರಿಕಾರರು ಬಹಳ ಜನಪ್ರಿಯರಾಗಿದ್ದರು. ಅದರಲ್ಲಿಯೂ ಹದಿಹರೆಯದ ವಯಸ್ಸಿನಲ್ಲಿ ಪತ್ತೇದಾರಿ ಕಾದಂಬರಿ ಅಂತಂದರೆ ಬಹಳ ಆಕರ್ಷಕವಾದದ್ದು. ನಾವೆಲ್ಲ ಸಾಹಿತ್ಯದ ರುಚಿಯನ್ನು ಹಚ್ಚಿಕೊಂಡದ್ದು ಎನ್ ನರಸಿಂಹಯ್ಯನವರ ಪತ್ತೇದಾರಿ ಕಾದಂಬರಿಗಳ ಮೂಲಕ. ಆದರೆ ಬೆಳೆದಂತೆ ಆ ಪತ್ತೇದಾರಿ ಕಾದಂಬರಿಗಳ ರೋಚಕತೆ ಕಡಿಮೆಯಾದಂತೆ ಅವುಗಳಲ್ಲಿ ನಮ್ಮ ಅಭಿರುಚಿ ಕಡಿಮೆ ಆಗ್ತಾ ಹೋಗ್ತದೆ. ಸ್ವಲ್ಪ ಬೆಳೆದ ಮೇಲೆ ನಾವು ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋದಾಗ ಅಲ್ಲಿ ಕಾದಂಬರಿಗಳನ್ನಿಟ್ಟಂಥ ಒಂದು ರ್ಯಾಕ್ಸ್ಗಳನ್ನು ನೋಡಿದಾಗ ನಮ್ಮ ಅನೇಕ ಲೇಖಕಿಯರು ಸೆಂಚುರಿ ಹೊಡೆದಿರ್ತಾರೆ. ಇದು ಇವರ ಇಂಥ ಲೇಖಕಿಯ 100ನೇ ಕಾದಂಬರಿ, ಸದ್ಯದಲ್ಲಿ ಚಲನಚಿತ್ರವಾಗಲಿರುವಂಥ ಕಾದಂಬರಿ, ಅಥವಾ ಕೊನೆಗೆ ಇವರು ಯಾವ್ಯಾವ ಕೃತಿಗಳು ಚಲನಚಿತ್ರಗಳಾಗಿವೆ ಅನ್ನುವಂಥ ಒಂದು ಲಿಸ್ಟು. ಇವನ್ನು ನೋಡಿದಾಗ ಅವರು ಜನಪ್ರಿಯ ಲೇಖಕಿಯರು ಆಗಿರಬಹುದು, ಅವರು ನೂರಾರು ಕಾದಂಬರಿಗಳು ಯಶಸ್ವಿನೂ ಆಗಿರಬಹುದು, ಅವು ಚಲನಚಿತ್ರಗಳು ಆಗಿರಬಹುದು. ಆದರೆ ನಿಜವಾಗಿಯೂ ಕೂಡ ಅದರಲ್ಲಿ ಒಂದು ಗುಣಮಟ್ಟ ಇದೆಯೇ ಅಥವಾ ಶಾಶ್ವತವಾದಂಥ ಸಾರ್ವಕಾಲಿಕವಾದಂಥ ಮೌಲ್ಯಗಳ ಪ್ರತಿಪಾದನೆ ಆಗಿದೆಯೇ
ಇದನ್ನು ನೋಡಿದಾಗ ಅನೇಕ ಕಾದಂಬರಿಗಳು ಆ ಒಂದು ಪರೀಕ್ಷೆಯಲ್ಲಿ, ಆ ನಿಕಷದಲ್ಲಿ ಫೇಲ್ ಆಗ್ತವೆ. ಅಂದರೆ ಜನಪ್ರಿಯತೆ ಒಂದು ಅಳತೆಗೋಲಾದರೆ ಅದು ಶ್ರೇಷ್ಠ ಸಾಹಿತ್ಯ ಲಕ್ಷಣವೇ ಎಂಬುದನ್ನು ಕೇಳಬಹುದು. ಹೀಗಾಗಿ ಗುಣಮಟ್ಟ ಮತ್ತು ಜನಪ್ರಿಯತೆ ಅಥವಾ ಸಂಖ್ಯೆ ಇದು ಶ್ರೇಷ್ಠತೆಯ ಲಕ್ಷಣ ಆಗುವುದಿಲ್ಲ, ಆಗಬಾರದು ಅಂತ ನನ್ನ ಒಂದು ಪ್ರಾಮಾಣಿಕವಾದಂಥ ಅಭಿಪ್ರಾಯ. ಇನ್ನು ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಹಳ ಯಶಸ್ವಿಯಾದಂಥ ಮತ್ತು ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಲೇಖಕ ಮುಂದೆ ಆ ಕೆಲವು ಸಮಯ ಗತಿಸಿ ಹೋದ ಮೇಲೆ ಅಷ್ಟೇ ಒಂದು ಮಹತ್ವವನ್ನು ಉಳಿಸಿಕೊಳ್ಳಬಹುದು, ಉಳಿಸಿಕೊಳ್ಳಲಿಕ್ಕಿಲ್ಲ. ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಏನು ಅಂದರೆ ಸುಮಾರು 4 ದಶಕಗಳವರೆಗೆ ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಾಪನ ಮಾಡಿದ್ದರಿಂದ ಮತ್ತು ವಿಲಿಯಂ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳನ್ನು ಬೋಧಿಸುವಂಥ ಅವಕಾಶ ಬಂದದ್ದರಿಂದ ನನಗೊಂದು ಆಶ್ಚರ್ಯಕರವಾದ ಸಂಗತಿ ಏನು ಕಂಡು ಬಂತು ಅಂದರೆ, ಶೇಕ್ಸ್ಪಿಯರ್ ಇವತ್ತು ಜಗತ್ತಿನ ನಾಟಕಕಾರಲ್ಲಿಯೇ ಬಹಳ ಅಗ್ರಪಂಕ್ತಿಯ ಲೇಖಕರಲ್ಲಿ, ನಾಟಕರಲ್ಲಿ ಒಬ್ಬ ಅಂತ ನಿರ್ವಿವಾದವಾಗಿ ಹೇಳಬಹುದು. ಆದರೆ ಶೇಕ್ಸ್ಪಿಯರ್ನ ಕಾಲದಲ್ಲಿಯೇ ಅವನ ಸಮಕಾಲೀನನಾದಂಥ ಬೆನ್ ಜಾನ್ಸನ್ ಅವನು ವಿಶೇಷವಾಗಿ ಕಾಮಿಡಿಗಳನ್ನು ಬರೆದದ್ದು. ಅವನು ಶೇಕ್ಸ್ಪಿಯರ್ನಕ್ಕಿಂತ ಹೆಚ್ಚು ಜನಪ್ರಿಯನಾಗಿದ್ದ. ಆದರೆ ಇವತ್ತು ಬೆನ್ ಜಾನ್ಸನ್ನ ನಾಟಕಗಳನ್ನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು ಕೂಡ ಅಷ್ಟು ಗಂಭೀರವಾಗಿ ಅಭ್ಯಾಸ ಮಾಡೋದಿಲ್ಲ. ಅಂದರೆ ನಾನು ಹೇಳಬೇಕಾಗಿರೋದೇನು ಅಂದರೆ, ಒಂದು ಕಾಲದಲ್ಲಿ ಅತ್ಯಂತ ಜನಪ್ರಿಯನಾದಂಥ ಲೇಖಕ ಮುಂದೆ ತಲೆಮಾರುಗಳ ಗತಿಸಿದಂತೆ ಆ ಜನಪ್ರಿಯತೆಯನ್ನು ಉಳಿಸಿಕೊಳ್ಳಿಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ, ಯಾವುದೇ ಒಬ್ಬ ಲೇಖಕ ಸಮಕಾಲೀನ ಸಮಾಜದ ಸಮಸ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕೂಲಂಕುಷವಾಗಿ ಒಬ್ಬ ಶಸ್ತ್ರಚಿಕಿತ್ಸನಂತೆ ಪರೀಕ್ಷಿಸಿ ಪರಿಹಾರವನ್ನು ಸೂಚಿಸಿದರೆ, ಆ ಕಾಲಘಟ್ಟ ಮುಗಿದ ಮೇಲೆ, ಆ ಸಮಸ್ಯೆಯೇ ಹೋದ ಮೇಲೆ ಅದು ಎಷ್ಟರ ಮಟ್ಟಿಗೆ ಜನರನ್ನು ರಂಜಿಸಬಹುದು. ಈಗ ಉದಾಹರಣೆಗೆ ನಮ್ಮ ಪ್ರಾರಂಭದ ನಾಟಕಗಳಲ್ಲಿ ಕೂಡ ನಾವು ವರದಕ್ಷಿಣೆ ಪಿಡುಗು, ಆಮೇಲೆ ಯುವಕರ ನಿರುದ್ಯೋಗ ಸಮಸ್ಯೆ, ಸಾಮಾಜಿಕ ಅನಿಷ್ಟಗಳು ಇಂಥವುಗಳನ್ನು ಕುರಿತು ಅನೇಕ ಸಾಮಾಜಿಕ ನಾಟಕಗಳನ್ನು ನೋಡಿದ್ವಿ. ಇವತ್ತು ಇಂಥ ಒಂದು ಕಥಾ ವಸ್ತುಗಳು ನಮಗೆ ರಂಜಿಸೋದೇನೇ ಇಲ್ಲ. ಹೀಗಿದ್ದಾಗ ಒಂದಾನೊಂದು ಕಾಲದಲ್ಲಿ ಬಹಳ ಜನಪ್ರಿಯವಾದಂಥ ಕೃತಿ ಮುಂದೆ ಕಾಲ ಸರಿದಂತೆ, ಸನ್ನಿವೇಶ ಬದಲಾದಂತೆ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಳ್ಳಲಿಕ್ಕಿಲ್ಲ. ಇನ್ನೂ ಒಂದು ಆಶ್ಚರ್ಯದ ಮಾತು ಅಂತಂದರೆ, ಶೇಕ್ಸ್ಪಿಯರ್ ನಾಟಕಗಳನ್ನು ಕುರಿತು ನಾನು ಹೇಳಿದೆ. ಶೇಕ್ಸ್ಪಿಯರ್ 16ನೇ ಶತಮಾನ, 19 17ನೇ ಶತಮಾನದಲ್ಲಿ ಇದ್ದವ. ಆಗಿನ ಕಾಲಕ್ಕೆ ಅವನ ನಾಟಕಗಳು ಸಾಕಷ್ಟು ಜನಪ್ರಿಯವಾಗಿದ್ದವು. ಬೆನ್ ಜಾನ್ಸನ್ ಅಂತ ಸಮಕಾಲೀನ ಜೊತೆ ಸ್ಪರ್ಧೆಯನ್ನು ಮಾಡಿದರೂ ಕೂಡ ಅವನ ನಾಟಕಗಳು ಬಹಳ ಜನಪ್ರಿಯವಾಗಿದ್ದವು. ಆದರೆ ಮುಂದೆ ಸುಮಾರು 50-60 ವರ್ಷ ಆದ ನಂತರ ನಾವು ಅದನ್ನು ರೆಸ್ಟೋರೇಷನ್ ಪೀರಿಯಡ್ ಅಂತ ಕರಿತೀವಿ. ಅಲ್ಲಿ ಇಬ್ಬರು ಡೈರಿಸ್, ಸ್ಯಾಮ್ಯುಯಲ್ ಪೆಪಿಸ್ ಮತ್ತು ಜಾನ್ ಎವೆಲಿನ್ ಅನ್ನೋರು, ಅವರು ನಿಯಮಿತವಾಗಿ ಡೈರಿಯನ್ನು ಬರೀತಿದ್ದರು. ಆ ಡೈರಿಯೊಳಗೆ ಅವರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಕುರಿತು ಬಹಳ ಕಟುವಾದ ಮಾತುಗಳನ್ನು ಹೇಳ್ಯಾರ. ಅವರು ಆ ಶೇಕ್ಸ್ಪಿಯರ್ ನಾಟಕಗಳಿರುವಂಥ ಒಂದು ಹಿಂಸೆ, ರಕ್ತಪಾತ ಮತ್ತು ಈ ಹೊಡೆದಾಟದ ಸನ್ನಿವೇಶಗಳು, ಇವತ್ತು ನಾವೇನು ಬಹಳ ಜನಪ್ರಿಯವಾದಂಥ ಮಸಾಲೆ ಅಂತ ಕರಿತೇವೆ, ಅವನ್ನೆಲ್ಲ ನೋಡಿ ಇಂಥ ನಾಟಕಗಳನ್ನು ನಾಟಕ ಅಂತ ಕರೆಯಬಹುದು. ಅವರು ಮಿಡ್ಸಮರ್ ನೈಟ್ಸ್ ಡ್ರೀಮ್ ಅಂತ ಕಾಮಿಡಿಯನ್ನು ನೋಡಿ ನಾಟಕವನ್ನು ಪೂರ್ಣ ನೋಡಲಿಕ್ಕೆ ಆಗದೇ ನಾವು ಅರ್ಧಕ್ಕನೇ ಎದ್ದು ಬಂದ್ವಿ, ಇದು ಎಂಥ ನಾಟಕ, ಇದನ್ನು ನಾವು ನಾಟಕ ಅಂತ ಕರೆಯಬಹುದೇ? ಹಾಗೆ 20ನೇ ಶತಮಾನದಲ್ಲಿ ಟಿ.ಎಸ್. ಎಲಿಯಟ್ರಂಥ ದೊಡ್ಡ ವಿಮರ್ಶಕ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನು ಕುರಿತು ಇಟ್ ಈಸ್ ಅನ್ ಆರ್ಟಿಸ್ಟಿಕ್ ಫೇಲ್ಯೂರ್ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ನಾನಿಲ್ಲಿ ಹೇಳಬೇಕಾಗಿರೋದು, ಎಲಿಯಟ್ ಹೀಗೆ ಹೇಳಿದ ಅಂತ ತಿಳ್ಕೊಂಡು ಶೇಕ್ಸ್ಪಿಯರನ ಒಂದು ಗ್ರೇಟ್ನೆಸ್ ಕಡಿಮೆ ಆಗ್ತದೆ ಅಥವಾ ನಾಟಕದ ಗ್ರೇಟ್ನೆಸ್ ಕಡಿಮೆ ಆಗ್ತದೆ ಅಂತಲ್ಲ. ಇವತ್ತಿಗೂ ಕೂಡ ಶೇಕ್ಸ್ಪಿಯರ್ ಎಷ್ಟೊಂದು ಸಾಹಿತ್ಯದ ಅಭ್ಯಾಸಗಳಿಗೆ, ಸಂಶೋಧಕರಿಗೆ ಅವನು ಒಂದು ಅಧ್ಯಯನದ ವಿಷಯವಾಗ್ಯಾನ ಅಂತಂದರೆ, ಇವತ್ತಿಗೂ ಕೂಡ ಪ್ರತಿನಿತ್ಯ ಶೇಕ್ಸ್ಪಿಯರನ ಹ್ಯಾಮ್ಲೆಟ್ ನಾಟಕದ ಮೇಲೆ ಜಗತ್ತಿನಾದ್ಯಂತ ಸುಮಾರು 400-500 ಸಂಶೋಧನಾತ್ಮಕ ಲೇಖನಗಳು, ಪ್ರಬಂಧಗಳು ಬರೀತಾರೆ, ಜನ ಅವನ್ನು ಚರ್ಚೆ ಮಾಡ್ತಾರಂತೆ. ಅಂದರೆ ನಿಜವಾಗಿಯೂ ಇದು ಒಬ್ಬ ಶ್ರೇಷ್ಠ ನಾಟಕಕಾರನ ಲಕ್ಷಣ.
ನಾವು ಅಧ್ಯಯನ ಮಾಡಿದಷ್ಟು ಆ ಕೃತಿ ನಮಗೆ ಪ್ರತಿ ಓದು ಅಥವಾ ಪ್ರತಿ ಸಲವೂ ಹೊಸದಾದದ್ದು ಏನಾದರೂ ಕೊಡುವಂತಿದ್ದರೆ ಅದು ನಿಜವಾಗಿಯೂ ಶ್ರೇಷ್ಠತೆಯ ಲಕ್ಷಣ. ಇದು ಶೇಕ್ಸ್ಪಿಯರನ ಮಟ್ಟದ ಲೇಖಕರಿಗಷ್ಟೇ ಅಲ್ಲ, ಯಾವುದೇ ಒಬ್ಬ ನಾಟಕಕಾರನು ಅವನ ಕೃತಿಗಳು ಮತ್ತೆ ಮತ್ತೆ ನಮ್ಮನ್ನು ಓದಲಿಕ್ಕೆ ಹಚ್ಚಿದರೆ, ಅದರಲ್ಲಿ ನಾವು ಓದಿದಂತೆ ಹೊಸ ಹೊಸ ಅರ್ಥಗಳು ಹೊಳೆದರೆ ಮತ್ತು ಅದರಿಂದ ನಾವು ಪ್ರತಿ ಸಲವೂ ಹೊಸದನ್ನು ಏನಾದರೂ ಕಂಡುಕೊಳ್ಳುವಂತಾದರೆ ಅದು ಆ ಕೃತಿಯ ಒಂದು ಶ್ರೇಷ್ಠತೆ. ಹಾಗೆ ಆ ಕೃತಿಕಾರ ಅವನು ಒಬ್ಬ ಶ್ರೇಷ್ಠ ಮಟ್ಟದ ಲೇಖಕ ಅಥವಾ ನಾಟಕಕಾರ ಅಂತ ನಾವು ಹೇಳಬಹುದು. ಈ ಹಿನ್ನೆಲೆಯಲ್ಲಿ ನಾವು ಈ ಶ್ರೇಷ್ಠತೆಯ ಮಾನದಂಡಗಳನ್ನು ಇಟ್ಟುಕೊಂಡಾಗ ನಾವು ಯಾವ ರೀತಿಯ ನಾಟಕಕಾರನ್ನು ಆರಿಸಬೇಕು. ಇದು ಇಲ್ಲಿ ನನಗೆ ದೊಡ್ಡ ಸಮಸ್ಯೆ ಇರೋದು ಏನು ಅಂತಂದರೆ, ಕೇವಲ ಶ್ರೇಷ್ಠತೆ ಮಾನದಂಡ ಅಷ್ಟೇ ಅಲ್ಲ, ನಾಟಕಕಾರರು ತಮ್ಮ ವೈಯಕ್ತಿಕ ಪ್ರತಿಭೆಯಿಂದ ನಾಟಕ ಸೃಷ್ಟಿಯನ್ನು ಮಾಡಿ ಜನರಿಗೆ ರಂಜನೆಯನ್ನು ಕೊಟ್ಟರೆ ಒಂದು, ಆದರೆ ಜನರ ಒಂದು ಬೇಡಿಕೆ ಅಥವಾ ಜನರ ಒಂದು ಅಪೇಕ್ಷೆ ತಕ್ಕಂತೆ ನಾಟಕಗಳನ್ನು ಬರೆದರೆ ಮತ್ತು ಆ ನಾಟಕಗಳು ಯಶಸ್ವಿ ಆದರೂ ಕೂಡ ಅದು ಶ್ರೇಷ್ಠತೆ ಲಕ್ಷಣ ಆಗಬಹುದೇನೋ ಅಂತ. ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಕಾಳಿದಾಸನನ್ನು ಕವಿಕುಲ ಗುರು ಅಂತ ಗುರುತಿಸಿದರು. ಬಹುಶಃ ಅವನಷ್ಟು ಶ್ರೇಷ್ಠ ಮಟ್ಟದ ನಾಟಕಕಾರ ಭಾರತದ ಸಂಸ್ಕೃತದಲ್ಲಿ ಬಂದಿಲ್ಲ. ಅವನು ಬರೆದಿರೋದು ಕೇವಲ 3 ನಾಟಕಗಳು. ಆ 3 ನಾಟಕಗಳಲ್ಲೂ ಕೂಡ ಅವನು ತೆಗೆದುಕೊಂಡಂಥ ಕಥಾವಸ್ತು ಯಾವ ರೀತಿ ಪರಿಪಕ್ವತೆಯನ್ನು ಪಡೆದು ಅವನು ಅಭಿಜ್ಞಾನ ಶಾಕುಂತಲದಲ್ಲಿ ಒಂದು ಪರಿಣಿತ ಪ್ರಜ್ಞೆಯ ಫಲವನ್ನು ನಾವು ನೋಡುತ್ತೇವೆ. ನಾಟಕ ಸಂಖ್ಯೆ ಕೇವಲ 3 ಆದರೂ ಕೂಡ ಅವನು ತೋರಿದಂಥ ಒಂದು ಜೀವನ ದರ್ಶನ ಎಷ್ಟೊಂದು ಅದ್ಭುತವಾದದ್ದು ಅಂದರೆ, ಇವತ್ತಿಗೂ ಕೂಡ ಕಾಳಿದಾಸ ನಾಟಕಗಳು ನಮಗೆ ಅದೇ ರೀತಿಯ ಒಂದು ಕೇವಲ ರಂಜನೆಯನ್ನಷ್ಟೇ ಅಲ್ಲ, ನಮ್ಮ ಚಿಂತನೆಗೆ ಆಹಾರವನ್ನು ಸಾಮಗ್ರಿಯನ್ನು ಒದಗಿಸ್ತಾವೆ. ಐರಿಷ್ ನಾಟಕಕಾರ ಜೇಮ್ಸ್ ಸಿಂಗ್ ಅನ್ನವ ಬರೆದದ್ದು ಕೆಲವು ನಾಟಕಗಳು. ಅದರಲ್ಲಿಯೂ ಅವನ 1 ಆಕ್ಟ್ ಪ್ಲೇ ರೈಡರ್ಸ್ ಟು ದ ಸಿ ಬಹಳ ಚಿಕ್ಕದಾದದ್ದು, ಕೇವಲ 13-14 ಪುಟಗಳಷ್ಟು ಇರುವಂಥ ಒಂದು ಆ ನಾಟಕದಲ್ಲಿ ಅವನು ತೋರಿದಂಥ ಒಂದು ಜೀವನ ದರ್ಶನ, ಈ ಸಾವಿನ ಅನಿವಾರ್ಯತೆ ಮತ್ತು ಸಾವನ್ನು ಸ್ವೀಕರಿಸುವಂಥ ಆ ಪಾತ್ರ, ಆ ಪ್ರಧಾನ ಪಾತ್ರ, ಅದನ್ನು ನಾವು ಅವಳು ಸಾಕಷ್ಟು ವೃದ್ಧಳಂಥ ಹೆಣ್ಣುಮಗಳು ಮಾರ್ಯ, ಅವಳು ನಾವು ಪ್ರೊಟ್ಯಾಗೊನಿಸ್ಟ್ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಆದರೆ ಆ ಕೇಂದ್ರ ಪಾತ್ರವಾದಂಥ ಮಾರ್ಯ ತನ್ನ ಎಲ್ಲ ಮಕ್ಕಳನ್ನು ಸಮುದ್ರದಲ್ಲಿ ತೆಗೆದುಕೊಂಡಾಗ ಮತ್ತು ಆ ಲಾಸ್ ಅವಳ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಅಂತ ಉಳಿದವರೆಲ್ಲರೂ ಬಹಳ ಗಾಬರಿಗೊಂಡಾಗ ಅವಳು ತನ್ನ ಕೊನೆಯ ಮಗನ ಸಾವನ್ನು ಎದುರಿಸಿದಂಥ ರೀತಿ ಮತ್ತು ಅದಕ್ಕೆ ತೋರಿದಂಥ ಪ್ರತಿಕ್ರಿಯೆ, ಅವಳು ಆ ನಾಟಕದ ಕೊನೆಗೆ ಹೇಳುವಂಥ ಮಾತು, ಈ ಜಗತ್ತಿನಲ್ಲಿ ನಾವ್ಯಾರು ಚಿರಂಜೀವಿಗಳಲ್ಲ, ಒಂದಿಲ್ಲ ಒಂದಿನ ಎಲ್ಲರೂ ಸಾಯಲೇಬೇಕು, ಅದಕ್ಕೆ ನಾವು ಅದನ್ನು ಮೌನವಾಗಿ ಸ್ವೀಕರಿಸೋಣ ಅಂತ ಏನು ಹೇಳ್ತಾರಲ್ಲ, ಈ ಸಾವನ್ನು ಸ್ವೀಕರಿಸುವಂಥ ಇಂಥ ಒಂದು ಅದಮ್ಯವಾದಂಥ ಧೈರ್ಯ, ಚೇತನ ಅವಳ ಆ ಪಾತ್ರದ ಮೂಲಕ ವ್ಯಕ್ತವಾದದ್ದು ಕೇವಲ ಕೆಲವೇ ನಾಟಕಗಳು. ಇಂಥ ಒಂದು ನಾಟಕದಿಂದ ಜೇಮ್ಸ್ ಸಿಂಗ್ ಈ ನಾಟಕಕಾರರಾಗಿ ತಿರಸ್ತಾ ಇರ್ತಾನೆ ಇಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ನಾಟಕಕಾರ ಸ್ಥಾನದಲ್ಲಿ ಕೂಡ ಸ್ಥಾನವನ್ನು ಪಡೆಯುತ್ತಾನೆ. ಆದರೆ ಈ ಮಾತನ್ನು ಹೇಳೋ ಕಾರಣ ಇಷ್ಟೇ, ನಾವು ನಾಟಕಕಾರನ ಶ್ರೇಷ್ಠತೆಯನ್ನು ಕೇವಲ ಅವನು ಬರೆದಂಥ ನಾಟಕಗಳ ಸಂಖ್ಯೆಯಿಂದ ಅಥವಾ ಜನಪ್ರಿಯತೆಯಿಂದ ಅಳೆಯಲಿಕ್ಕೆ ಬರೋದಿಲ್ಲ. ಜನಪ್ರಿಯತೆ ತಕ್ಕ ಮಟ್ಟಿಗೆ ಒಂದು ಮಾನದಂಡವಾದರೂ ಕೂಡ ಅದೇ ಆತ್ಯಂತಿಕವಾದಂಥ ಮಾನದಂಡ ಅಲ್ಲ. ಮುಖ್ಯವಾಗಿ ಒಬ್ಬ ನಾಟಕಕಾರ ತನ್ನ ನಾಟಕಗಳಲ್ಲಿ ಯಾವ ಬಗೆಯ ಜೀವನ ದರ್ಶನವನ್ನು ಕೊಡ್ತಾನೆ ಮತ್ತು ತಾನು ಬೆಳೆದಂತೆ ಅವನ ದೃಷ್ಟಿಕೋನ ಜೀವನದ ಬಗ್ಗೆ ಯಾವ ರೀತಿ ಬದಲಾಗ್ತಾ ಒಂದು ಪರಿಪಕ್ವವಾದಂಥ ಮಾಗಿದ ಸ್ಥಿತಿಯನ್ನು ತಲುಪುತ್ತದೆ ಅನ್ನೋದು. ಈ ದೃಷ್ಟಿಯಿಂದ ಶೇಕ್ಸ್ಪಿಯರ್ ಅತ್ಯಂತ ಮಹತ್ವದ ನಾಟಕಕಾರ ನಮಗಾಗ್ತಾನೆ. ಯಾಕೆಂದರೆ ಅವನ ಪ್ರಾರಂಭದ ನಾಟಕಗಳಿಂದ ಹಿಡಿದು ಕೊನೆಯ ನಾಟಕಗಳವರೆಗೆ, ಅಂದರೆ ಟೆಂಪೆಸ್ಟ್, ದ ಸಿಂಬೆಲಿನ್, ದ ವಿಂಟರ್ಸ್ ಟೇಲ್, ಇಂಥ ನಾಟಕಗಳಲ್ಲಿ ಅವನು ತೋರುವಂಥ ಒಂದು ಜೀವನ ದರ್ಶನ ಮತ್ತು ಅಲ್ಲಿಯ ಪಾತ್ರಗಳಲ್ಲಿ ಬರುವಂಥ ಒಂದು ಮಾಗಿದ ಮನಸ್ಸು, ಇವುಗಳನ್ನು ನೋಡಿದಾಗ
ಜೀವನದ ಬಗ್ಗೆ ಕೇವಲ ನಾಟಕಕಾರನ ದೃಷ್ಟಿಕೋನ ಅಷ್ಟೇ ಅಲ್ಲ, ಆ ನಾಟಕವನ್ನು ನೋಡುತ್ತಿರುವಂಥ ಪ್ರೇಕ್ಷಕರು ಮತ್ತು ಅಥವಾ ಅದನ್ನು ಅಭ್ಯಾಸ ಮಾಡ್ತಿರುವಂಥ ನಾವು ಕೂಡ ಈ ನಾಟಕಕಾರ ಬೆಳೆದು ಬಂದ ರೀತಿ ಮತ್ತು ಅವನು ಜೀವನವನ್ನು ಸ್ವೀಕರಿಸುವಂಥ ಒಂದು ರೀತಿ, ಕೊನೆಗೆ ಎಲ್ಲ ಸಾಹಿತ್ಯದ ಗುರಿಯನ್ನು ನಮ್ಮ ಜೀವನವನ್ನು, ಅದು ಎಷ್ಟೇ ಇಲ್ಲಿ ಕಷ್ಟ ಕೋಟಗಳಿರಲಿ, ನೋವುಗಳಿರಲಿ, ಕೋಪ ತಾಪಗಳಿರಲಿ, ಜೀವನ ಸಹ್ಯವಾದದ್ದು. ನಾನು ಈ ಸಂದರ್ಭದಲ್ಲಿ ಮಾರ್ಕ್ ಟ್ವೇನ್ನ ಒಂದು ಮಾತು ನನಗೆ ನೆನಪಾಗ್ತದೆ. ಮಾರ್ಕ್ ಟ್ವೇನ್ ತನ್ನ ಒಂದು ಕಾದಂಬರಿ ಕಡೆಯೊಳಗೆ ಒಂದು ಈ ಮಾತನ್ನು ಹೇಳ್ತಾನೆ. ವೆನ್ ಎವರ್ ಪೀಪಲ್ ಕಂಪ್ಲೇನ್ ದ್ಯಾಟ್ ಲೈಫ್ ಈಸ್ ಹಾರ್ಡ್, ಐ ಆಮ್ ಟೆಂಪ್ಟೆಡ್ ಟು ಆಸ್ಕ್ ದೆಮ್ ಕಂಪೇರ್ ಟು ವಾಟ್. ಅಂದರೆ ಜೀವನ ಬಹಳ ಕಠಿಣವಾದದ್ದು, ಜಟಿಲವಾದದ್ದು ಅಂತ ನಾವು ದೂರಿದಾಗ ಈ ಜಟಿಲತೆ, ಈ ಕಠಿಣತೆ ಎದುರು ಕೂಡ ಕಂಪೇರ್ ಮಾಡ್ತೀವಿ. ಜೀವನ ಅನ್ನೋದು ಇನ್ಕಂಪೇರಬಲ್. ಇಂಥ ಈ ಅಮೂಲ್ಯವಾದ ಜೀವನವನ್ನು ಅದು ಏನಿದ್ರೂ ಕೂಡ ಅದನ್ನು ಸಹ್ಯವಾಗಿ ಅದನ್ನು ಬಂದಂತೆ ಸ್ವೀಕರಿಸುವಂಥ ಒಂದು ಮನೋಭೂಮಿಕೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಯಾವ ನಾಟಕಕಾರ ಸಫಲನಾಗ್ತಾನೋ ಅವನು ಶ್ರೇಷ್ಠ ನಾಟಕಕಾರ. ಇದನ್ನು ನಾವು ಗ್ರೀಕ್ ನಾಟಕಕಾರರಂಥ ಈಸ್ಕೆಲಿಸ್, ಸೋಫೋಕ್ಲಿಸ್, ಯೂರಿಪಿಡಿಸ್ ಮುಂತಾದವರಿಂದ ಹಿಡಿದು ಇವತ್ತಿನ ಆಧುನಿಕ ನಾಟಕಕಾರರು ಕೂಡ ಕೆಲವರಲ್ಲಿ ಈ ಬಗೆಯ ಒಂದು ಜೀವನವನ್ನು ಬಂದಂತೆ ಇದ್ದಂತೆ ಸ್ವೀಕರಿಸುವಂಥ ಒಂದು ಮನೋದಾರ್ಢ್ಯವನ್ನು ತೋರಿಸುವಂಥ ಪ್ರವೃತ್ತಿಯನ್ನು ನೋಡ್ತೇವೆ. ಇದು ಶ್ರೇಷ್ಠತೆಯ ಲಕ್ಷಣ. ಈ ಶ್ರೇಷ್ಠತೆ ಅನ್ನೋದು ಆಯಾ ಕಾಲಘಟ್ಟದಲ್ಲಿ ನಿರೂಪಿತವಾದಂಥ ಒಂದು ಜೀವನದ ದೃಷ್ಟಿಕೋನ ಅಥವಾ ಜೀವನ ದರ್ಶನ, ಇವುಗಳ ಜೊತೆಗೇ ಯಾವುದೇ ಕಾಲಕ್ಕೂ ಸಲ್ಲುವಂಥ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ಒಂದು, ಆಗಲೇ ನಾನು ಹೇಳಿದೆ, ಸಾರ್ವಕಾಲಿಕವಾದಂಥ ಅಥವಾ ಶಾಶ್ವತವಾದಂಥ ಜೀವನ ಮೌಲ್ಯಗಳನ್ನು ಕೊಡುವಂಥ ನಾಟಕಕಾರರು ಬೇಕು. ಹಾಗಿದ್ದಾಗ ಅದು ಶ್ರೇಷ್ಠತೆ ಆಗ್ತದೆ. ಈ ಒಂದು ಕೆಲವೊಂದು ದೃಷ್ಟಿಯಲ್ಲಿ ನಾವು ಶ್ರೇಷ್ಠತೆ ಕಲ್ಪನೆ ಅಥವಾ ಶ್ರೇಷ್ಠತೆಯ ಮಾನದಂಡಗಳನ್ನು ಇಟ್ಕೊಂಡು ಇವುಗಳನ್ನು ಕನ್ನಡದಲ್ಲಿಯ ಯಾವ ಯಾವ ನಾಟಕಕಾರರಲ್ಲಿ ನಾವು ಕಾಣಬಹುದು. ಇಂಥ ನಾಟಕಕಾರರು ಇವರಲ್ಲಿ ನಿಜವಾಗಿಯೂ ಶ್ರೇಷ್ಠತೆ ಅಥವಾ ಶ್ರೇಷ್ಠ ನಾಟಕಕಾರವನ್ನು ಪದವಿಗೆ ಅರ್ಹರು ಎಂಬುದನ್ನು ಕನ್ನಡದಲ್ಲಿ ನೋಡಬೇಕಾಗಿದೆ. ಜೊತೆಗೆ ಇದು ಈ ಪ್ಯಾನ್ ಇಂಡಿಯಾ ನಾಟಕಕಾರರು ಅಂತ ಅರವಿಂದ ಕುಲಕರ್ಣಿ ತಿಳಿಸಿದ್ದರಿಂದ ಇದಕ್ಕೆ ಕನ್ನಡದ ಜೊತೆಗೆ ಭಾರತೀಯ ಭಾಷೆಗಳಲ್ಲಿ ಇಂಥ ಒಂದು ಮಟ್ಟದ ನಾಟಕಕಾರರು ಯಾರ್ಯಾರಿದ್ದಾರೆ. ಇಲ್ಲಿ ನಾನು ಮುಖ್ಯವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾದ್ದೇನು ಅಂತಂದರೆ, ನನ್ನ ಸೀಮಿತವಾದ ಜ್ಞಾನದ ಪರಿಧಿಯೊಳಗೆ ಎಷ್ಟೇ ನಾನು ಕನ್ನಡ ಸಾಹಿತ್ಯವನ್ನು ಅಥವಾ ಇಂಗ್ಲೀಷ್ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿ ಪರಿಶ್ರಮ ಹೊಂದೇನೆ ಅಂತಲೂ ಕೂಡ ಇದು ನಮ್ಮ ಅಳವಿಗೆ ಸಿಕ್ಕಷ್ಟನ್ನು ನಾವು ನೋಡುತ್ತೇವೆ. ಹಾಗಾಗಿ ಇಲ್ಲಿಯೂ ಕೂಡ ಶ್ರೇಷ್ಠ ನಾಟಕಕಾರ ಅಂದಾಗ ನಾನು ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠ ನಾಟಕಕಾರ ಅಂತ ನಾನು ತಿಳ್ಕೊಂಡ ರೀತಿಯಲ್ಲಿ ಅವರನ್ನು ತಮ್ಮೆದುರಿಗೆ ಪರಿಚಯಿಸಲಿಕ್ಕೆ ಬಯಸ್ತೇನೆ. ನೀವು ನಿಮ್ಮ ದೃಷ್ಟಿಯ ಪ್ರಕಾರ ನಾನು ಎಕ್ಸ್ ಶ್ರೇಷ್ಠ ನಾಟಕಕಾರ ಅಂದರೆ ನೀವು ಇಲ್ಲ ನನ್ನ ಮಟ್ಟಿಗೆ ವಾಯ್ ಅಂತ ಅನ್ಬೋದು. ಆದರೆ ನಾನು ಇಲ್ಲಿ ಆಯ್ದುಕೊಂಡಂಥ ಶ್ರೇಷ್ಠತೆಯ ಮಾನದಂಡದ ದೃಷ್ಟಿಯಿಂದ ಯಾವ ನಾಟಕಕಾರ ನನಗೆ ಶ್ರೇಷ್ಠ ನಾಟಕಕಾರ ಕಂಡು ಬರ್ತಾನಂತೆ ಕನ್ನಡದಲ್ಲಿ ಮತ್ತು ಜೊತೆಗೆ ನಮ್ಮ ಭಾರತೀಯ ಇತರ ಭಾಷೆಗಳಲ್ಲಿ, ಅದು ಹಿಂದಿ ಇರಬಹುದು, ಮರಾಠಿ ಇರಬಹುದು ಮತ್ತು ಬೇರೆ ಭಾಷೆ ಇರಬಹುದು. ಇಲ್ಲಿಯೂ ಕೂಡ ನಾನು ಒಂದು ಸೂಕ್ಷ್ಮವಾದಂಥ ವಿಷಯವನ್ನು ತಮ್ಮೊಂದಿಗೆ ಹೇಳ್ಕೊಳ್ಬೇಕು ಅಂದರೆ, ಈ ಸಾಹಿತಿಗಳ ನೇರವಾದ ಒಂದು ಸಂಪರ್ಕ ಅಥವಾ ಅಧ್ಯಯನ ಮಾಡೋದು ನನಗಾಗಿಲ್ಲ. ಇವು ಎಲ್ಲ ಸಾಹಿತ್ಯ ಕೃತಿಗಳು, ನಾಟಕ ಕೃತಿಗಳು ಅನುವಾದಗಳ ಮೂಲಕ ನನಗೆ ದೊರಕಿದ್ದು. ಯಾಕೆ ಅಂದರೆ ಯಾವುದೇ ಒಂದು ಕೃತಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದಗೊಂಡಾಗ ಅದರ ಮೂಲ ಸತ್ವ ಸ್ವಲ್ಪ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯವೂ ಇದೆ. ಒಂದು ಕಡೆ ಹೇಳ್ತಾರೆ ಟ್ರಾನ್ಸ್ಲೇಟರ್ಸ್ ಆರ್ ಟ್ರೇಟರ್ಸ್, ಇನ್ನೂ ಒಂದು ಕಡೆ ಟ್ರಾನ್ಸ್ಲೇಟರ್ಸ್ ಆರ್ ಮರ್ಡರರ್ಸ್ ಅಂತ. ಅನೇಕ ನಾಟಕ ಕೃತಿಗಳನ್ನು, ಕಥೆಗಳನ್ನು, ಕವನಗಳನ್ನು ಅನುವಾದ ಮಾಡಿದ್ವಿ. ಅಂದರೆ ಈ ಅನುಭವದ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ, ಯಾವುದೇ ಒಂದು ಕೃತಿಯ ಇಡೀ ಅಂತಃಸತ್ವವನ್ನು ಇನ್ನೊಂದು ಭಾಷೆಯಲ್ಲಿ ತರೋದು ಬಹಳ ಕಠಿಣವಾದಂಥ ಕೆಲಸ. ಅಥವಾ ಒಮ್ಮೊಮ್ಮೆ
ಒರಿಜಿನಲ್ಗಿಂತಲೂ ಅನುವಾದ ಹೆಚ್ಚು ಚೆನ್ನಾಗಿ ಆಗಬಹುದು. ಉದಾಹರಣೆಗೆ ನಮ್ಮ ಜೇಮ್ಸ್ ರೇ ಅವರು ಅನುವಾದಿಸಿದಂಥ ಕಾರ್ಡಿನಲ್ ನ್ಯೂಮನ್ನನ ಲೀಡ್ ಕೈಂಗ್ಲೇಲಾಯಿತು. ಕರುಣಾಳ ಬಾ ಬೆಳಕೆ ಮುಸುಕಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಆ ಕವನ ಇಷ್ಟೊಂದು ಚೆನ್ನಾಗಿ ಅನುವಾದಗೊಂಡಿದೆಯಲ್ಲ, ಅದು ಓದಿದಾಗ ಬಹುಶಃ ಒರಿಜಿನಲ್ ಕವನಕ್ಕಿಂತ ಹೆಚ್ಚು ಅಪೀಲಿಂಗ್ ಅಂತ ಅನ್ನಿಸ್ತು. ಅಂದರೆ ನಾನು ಇಲ್ಲಿ ಒರಿಜಿನಲ್ ಕವಿತೆ ಕಡಿಮೆ, ಅನುವಾದ ಜಾಸ್ತಿ ಅಂತ ಈ ಮಾತನ್ನು ಹೇಳ್ತಾ ಇಲ್ಲ. ಇದೇ ಮಾತನ್ನು ಬೇಂದ್ರೆಯವರ ಮೇಘದೂತದ ಬಗ್ಗೆನೂ ಹೇಳ್ತಾರೆ. ಮೇಘದೂತ ಕಾಳಿದಾಸನ ಮೇಘದೂತಕ್ಕಿಂತ ಕನ್ನಡದಲ್ಲಿ ಹೆಚ್ಚು ಬಂದಿದೆ. ನಾನು ಕುರ್ತಕೋಟೆಯವರು ಈ ಸಂದರ್ಭದಲ್ಲಿ ಹೇಳಿದ್ದು ಒಂದು ಮಾತು ನೆನಪಾಗ್ತದೆ. ಇದು ಆಫ್ ದ ರೆಕಾರ್ಡ್ ಮಾತು. ಅವರು ಕೂಡ ಸಾಹಿತ್ಯಿಕವಾಗಿ ಹರಟೆ ಹೊಡೆಯುವಾಗ ಮಾತನ್ನು ಹೇಳ್ತಾರೆ. ಅಕಸ್ಮಾತ್ ಕಾಳಿದಾಸೇನಾದರೂ ಕನ್ನಡದಲ್ಲಿ ಬದುಕಿದ್ದರೆ ಅವನು ಕನ್ನಡದಲ್ಲಿ ಬೇಂದ್ರೆಯವರು ಬರೆದಂತೆ ಬರೀತಿದ್ದ ಅಂತ. ಇದು ಬೇಂದ್ರೆಯವರಿಗೆ ಕೊಟ್ಟಂಥ ದೊಡ್ಡ ಕಾಂಪ್ಲಿಮೆಂಟ್ ಅಂತ ನಾನು ತಿಳ್ಕೊಳ್ತೇನೆ. ಅಥವಾ ಬೇಂದ್ರೆ ಮತ್ತು ಕಾಳಿದಾಸವರಲ್ಲಿರುವಂತಹ ಸಾಮ್ಯವನ್ನು ಕುರಿತು ಅವರು ಹೇಳಿರ್ಬೋದು. ಇಲ್ಲಿ ಕಾಳಿದಾಸ ಬೇಂದ್ರೆಯವರ ಚರ್ಚೆ ಮಹತ್ವದ್ದಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಭಾಷಾಂತರ ಅಥವಾ ಅನುವಾದ ಅಥವಾ ರೂಪಾಂತರ ಈ ಮೂಲಕ ನಾವು ಕೃತಿಗಳನ್ನು ನೋಡಿದಾಗ ಇಲ್ಲಿ ಈ ಮಾತನ್ನು ಹೇಳೋ ಅವಶ್ಯಕತೆ ಏನು ಅಂದರೆ, ನಮ್ಮ ಆಧುನಿಕ ಕನ್ನಡ ನಾಟಕ ಅನೇಕ ಪಾಶ್ಚಾತ್ಯ ಪ್ರಭಾವಗಳಿಗೆ ಒಳಗಾದದ್ದು. ಕೈಲಾಸಂ ಶ್ರೀರಂಗರು ಇಂಗ್ಲೆಂಡಲ್ಲಿ ಇದ್ದುಕೊಂಡು ಅಭ್ಯಾಸ ಮಾಡಿದವರು. ಆ ಕಾಲದ ಇಬ್ಸೆನ್, ಬರ್ನಾರ್ಡ್ ಶಾ ಮುಂತಾದ ಅನೇಕ ನಾಟಕಕಾರ ಪ್ರಭಾವ ಆಗಿರಬಹುದು. ಅವರಿಂದ ಪ್ರಭಾವಿತರಾಗಿಲ್ಲ ಅಂತ ಹೇಳಿಕೊಂಡ್ರೂ ಕೂಡ ಒಂದಿಲ್ಲ ಒಂದು ದೃಷ್ಟಿಯಿಂದ ಪ್ರಭಾವಿತರಾಗಿರಬಹುದು. ಹಾಗೆ ಪಾಶ್ಚಾತ್ಯರಲ್ಲಿ ಇತ್ತೀಚೆಗೆ ನಡೆದಂಥ ಅನೇಕ ಸಾಹಿತ್ಯಿಕ ಪ್ರಯೋಗಗಳು, ಅದು ಅಸಂಗತವಾದ ಇರಬಹುದು, ಎಪಿಕ್ ಥಿಯೇಟರ್ ಇರಬಹುದು, ಇವನ್ನೆಲ್ಲ ಹಂಗ್ರಿ ಯಂಗ್ ಮ್ಯಾನ್ ಇವನ್ನೆಲ್ಲ ನಾವು ಹೇಳ್ತೇವಲ್ಲ, ಇಂಥ ಎಲ್ಲ ಪ್ರಭಾವಗಳನ್ನು ಅಡಗಿಸಿಕೊಂಡು ಕನ್ನಡ ನಾಟಕ ಬೆಳೆದು ಬಂದದ್ದರಿಂದ ಯಾರೋ ಒಬ್ಬರು ನಾವು ದೊಡ್ಡ ಲೇಖಕ ಅಥವಾ ಮೇಜರ್ ರೈಟರ್, ಅವರು ಶ್ರೇಷ್ಠ ನಾಟಕಕಾರ ಅಂತಂದಾಗ ಇಲ್ಲ ಇವ್ರ ಮೇಲೆ ಇವ್ರ ಪ್ರಭಾವ ಆಗಿದೆ ಅಥವಾ ಇಲ್ಲಿ ಇವರ ನಾಟಕಗಳ ಛಾಯೆ ಕಾಣ್ತದೆ ಅಂತ ಕೆಲವರು ಅಂದ್ಕೊಳ್ಬೋದು. ಆದರೆ ಇವೆಲ್ಲ ಅನಿವಾರ್ಯ. ಯಾಕೆಂದರೆ ಸಾಹಿತ್ಯ ಅನ್ನೋದು ಇವತ್ತು ಕೇವಲ ಒಂದು ಭಾಷೆಗೆ ಸೀಮಿತವಾಗಿ ಉಳಿದಿಲ್ಲ. ಅದು ಬೇಕಾಗಿಯೋ ಬೇಡಾಗಿಯೋ ಅನೇಕ ಪ್ರಭಾವಗಳಿಗೆ ಒಳಗಾಗಿರೋದರಿಂದ ಮತ್ತು ಲೇಖಕರು ಕೂಡ ಆ ಪ್ರಭಾವಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗದೇ ಇರೋದರಿಂದ ಇದು ಅನಿವಾರ್ಯ. ಆ ದೃಷ್ಟಿಯಿಂದ ನಾನು ಆಯ್ದುಕೊಂಡಂಥ ಲೇಖಕರು ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠ ನಾಟಕಕಾರ ಅಂತ ಹೇಳ್ತಾ, ಮುಂಬರುವ ಉಪನ್ಯಾಸಗಳಲ್ಲಿ ಮೊದಲಿಗೆ ಕನ್ನಡದ ಶ್ರೇಷ್ಠ ನಾಟಕಕಾರರನ್ನು ಗುರುತಿಸಿ ಆನಂತರ ಭಾರತೀಯ ಇತರ ಭಾಷೆಗಳ ನಾಟಕಕಾರರನ್ನು ಕುರಿತು ನನ್ನ ಒಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆಪಡ್ತೇನೆ. ಇದು ಇವತ್ತಿನ ಈ ಉಪನ್ಯಾಸ ಸರಣಿಯ ಒಂದು ಪ್ರಾಸ್ತಾವಿಕ ಉಪನ್ಯಾಸ. ಅಂದರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಯಾವ ರೀತಿ ನಮ್ಮ ನಾಟಕ ಸಾಹಿತ್ಯ ಬೆಳೆದು ಬಂದಿದೆ ಮತ್ತು ಅದು ಯಾವ್ಯಾವ ಪ್ರಭಾವಗಳಿಗೆ ಒಳಗಾಗಿದೆ ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಾವು ಶ್ರೇಷ್ಠ ನಾಟಕಕಾರರನ್ನು ಗುರುತಿಸಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಈ ಉಪನ್ಯಾಸವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಮುಂಬರುವ ದಿನಗಳಲ್ಲಿ ನಾನು ನಾಟಕಕಾರರ ಕುರಿತು ಮಾತನಾಡುತ್ತೇನೆ ಅನ್ನುವಂಥ ಒಂದು ಆಶ್ವಾಸನದೊಂದಿಗೆ ಇಲ್ಲಿ ತಮ್ಮಿಂದ ವಿದಾಯವನ್ನು ಕೊಡ್ತೇನೆ. ನಮಗೆಲ್ಲರಿಗೂ ಧನ್ಯವಾದಗಳು.